ಸ್ನೇಹಿತರೆ, ನಮ್ಮ ನಾಡಿನ ಸಂಸ್ಕೃತಿಯ ಚಿಂತನೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ನಮ್ಮ ನಾಡಿನ ಬೆಲೆ, ನಮ್ಮ ನುಡಿಯ ಬೆಲೆ, ನಮ್ಮ ಸಂಸ್ಕಾರದ ಅಗತ್ಯತೆ ಬಹಳ ಬಹಳ ಕಡಿಮೆ ಆಗ್ತಾ ಇದೆ ಇಂದಿನ ಪೀಳಿಗೆಗೆ. ಹಾಗಾಗಿ ಮುಂದಿನ ಪೀಳಿಗೆಗೂ ಕೂಡ ಇದೆಲ್ಲವೂ ಕೂಡ ಅವರಿಗೆ ಒಂದು ನುಡಿ ನೈವೇದ್ಯಗಳ ಮೂಲಕ ಅರಿವನ್ನು ಮೂಡಿಸುವಂತಹ ನಮ್ಮ ಹೆಮ್ಮೆಯ ಸಂಸ್ಕೃತಿ ಚಿಂತಕರು ಶಂಕರ್ ದೇವನೂರು ರವರ ನುಡಿಗಳಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರಿಗೂ ಒಂದು ಗಾದೆ ಮಾತು ಗೊತ್ತಿದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಮುಂಚಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸೋದೇ ಕಡಿಮೆ. ಈಗ ಬಿಡಿ ಎಲ್ಲ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಬಹಳ ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ. ಆದರೆ ಸ್ವಲ್ಪ ಹಿಂದಿನ ವರ್ಷಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಹೆಣ್ಣು ಮಕ್ಕಳನ್ನು ಓದಿಸೋದೇ ಕಡಿಮೆ. ಅಂಥದ್ರಲ್ಲಿ ತಮ್ಮ ಮಕ್ಕಳನ್ನು ಓದಿಸಿ ಅವರ ಮುಂದಿನ ಜೀವನಕ್ಕೆ ಬಹಳ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯನ್ನಾಗಿ ಮಾಡಿಸ್ಬೇಕು ಅಂತ ಆಶಯವನ್ನು ಹೊತ್ತಂತಹ ನಮ್ಮೆಲ್ಲರ ಪ್ರೀತಿಯ IPS ಡಾಕ್ಟರ್ ಕವಿತಾ BT ಅವರ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಶರಣಾರ್ಥಿಯನ್ನು ಸಲ್ಲಿಸೋಣ. ಯಾಕೆಂದರೆ ಅವತ್ತಿನ ಅವರ ಕನಸು ಇಂದಿಗೆ ನಮ್ಮಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಕವಿತಾ BT ಅವರು. ಅವರ ಬಹಳ ಅತ್ಯದ್ಭುತವಾದಂತಹ ಕೃತಿ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ, ಈ ಒಂದು ಕೃತಿಯ ಬಿಡುಗಡೆ ಕಾರ್ಯಕ್ರಮ, ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ, ಹಾಗೆ ಲೋಲಾಕ್ಷಿ ಮೇಡಮ್ ಅವರು ಆಗಿರಬಹುದು, ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಸರ್ ಆಗಿರಬಹುದು, ಡಾಕ್ಟರ್ ನಾಗಶಯನ ಅವರಿಗೆಲ್ಲ ಪ್ರೀತಿಯ ಗಣ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ಇನ್ನೊಂದು ಹೊಸ ರೀತಿಯಲ್ಲಿ ನಾವೆಲ್ಲರಿಗೂ ಕೂಡ ಅಚ್ಚರಿ ಮೂಡಿಸುವಂತಹ ರೀತಿಯಲ್ಲಿ ಇವತ್ತಿನ ಕೃತಿ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಂತಹ ಅತ್ಯದ್ಭುತವಾದ ಕೃತಿಯನ್ನು ಹೊಸ ರೀತಿಯಲ್ಲಿ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಅತ್ಯದ್ಭುತ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. ಈ ಅತ್ಯದ್ಭುತವಾದ ಕೃತಿ ಮುಂದಿನ ಪೀಳಿಗೆಗೆ ಓದುವವರ ನಿರೀಕ್ಷೆಗೆ ಮೀರಿ ಈ ಒಂದು ಕೃತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯನ್ನು, ನಾಡಿನ ಹೆಮ್ಮೆಯನ್ನು, ಮುಂದಿನ ಜೀವನದ ಶೈಲಿಯನ್ನು ಬದಲಾಯಿಸ್ತಾ ನಮ್ಮ ನಾಡಿಗೆ ಮತ್ತಷ್ಟು ಹೆಮ್ಮೆಯನ್ನು ತರುವಂತಹ ಕೃತಿಯಾಗಲಿ ಅಂತ ಶುಭ ಹಾರೈಕೆಗಳೊಂದಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಂತಹ ನಮ್ಮೆಲ್ಲ ಪ್ರೀತಿಯ ಗಣ್ಯರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕೃತಿಯ ಮೊದಲನೆಯ ಪ್ರತಿಯನ್ನು ನಮ್ಮ ಕವಿತಾ BT IPS ಅವರ ಪತಿಯವರಿಗೆ ಮೊದಲ ಪ್ರತಿಯನ್ನು ಮೇಡಮ್ನವರಿಂದ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ಹೆಣ್ಣು ಮಗಳು ಎಂತಹ ಹುದ್ದೆ, ಎಂತಹ ಸ್ಫೂರ್ತಿ ಆಗಿದ್ರೂ ಕೂಡ ಅವರಿಗೆ ಒಂದು ಹೆಮ್ಮೆಯ ಬೆನ್ನೆಲುಬಾಗಿ ನಿಂತಿರುವುದು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಅವರ ಪತಿ, ಹಾಗೆ ಪತಿಯ ಮನೆಯವರು ಇಂತಹ ಒಂದು ಕಾರ್ಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಡಾಕ್ಟರ್ ನಾಗಶಯನ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತಹ ಪತಿ ಬಹಳ ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕೃತಿಯ ಬಗ್ಗೆ ಬಹಳಷ್ಟು ಜನರಿಗೆ ಏನಿರಬಹುದು ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಏಕೆಂದರೆ ಹೆಸರೇ ಹೇಳ್ತಾ ಇದೆ, ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ. ನಮ್ಮೆಲ್ರಿಗೂ ಪೊಲೀಸ್ ಅಂದಾಗ ಒಂದಷ್ಟು ಜನರಲ್ಲಿ ಭಯ ಮೂಡಿಸುತ್ತೆ. ಅದು ಒಂದು ಸಾಮಾನ್ಯವಾದಂತಹ ವಿಷಯ. ಪೊಲೀಸ್ ಅಂದರೆ ಸ್ವಲ್ಪ ದೂರದಲ್ಲಿರೋಣಪ್ಪ, ಇಲ್ಲಾಂದರೆ ಮನಸ್ಸಲ್ಲಿ ಗೌರವ, ಅಬ್ಬಾ ಪೊಲೀಸ್ ಅವರು ಬರ್ತಾ ಇದ್ದಾರೆ ಅಂತ. ಆದರೆ ಈ ಪೊಲೀಸ್ ಅವರ ಕರ್ತವ್ಯ ನಿಷ್ಠೆಯ ಬಗ್ಗೆ ನಮಗೂ ಕೂಡ ಸ್ವಲ್ಪ ಹೆಮ್ಮೆ ಬರುವಂತೆ ಮಾಡಿದ್ದು ನಾವೆಲ್ಲರೂ ಆದಷ್ಟು ಮುಕ್ಕಾಲು ಭಾಗ ನಾವು ನೋಡಿರೋದು ಚಲನಚಿತ್ರಗಳಲ್ಲಿ. ಆದರೆ
ಚಲನಚಿತ್ರಗಳಲ್ಲಿ ಕಂಡಂತಹ ಪೊಲೀಸ್ಗೂ ಒರಿಜಿನಲ್ ಅಂದರೆ ನಿಜವಾದ ಪೊಲೀಸ್ ಹುದ್ದೆಯಲ್ಲಿ, ಆರಕ್ಷಕ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ನಮ್ಮ ದೇಶದ ಹೆಮ್ಮೆಯ ಆರಕ್ಷಕರಿಗೂ ಅವರ ನಿಜವಾದ ಕರ್ತವ್ಯಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ಬಹಳ ಅತ್ಯದ್ಭುತವಾಗಿ ಪ್ರತಿಬಿಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರ ಒಂದು ಪೂರ್ತಿಯಾದಂತಹ ವಿಶ್ಲೇಷಣೆಯನ್ನು ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ರಾಷ್ಟ್ರೀಯ ಸೇವಾ ಯೋಜನೆ ಶಾಲಾ ಶಿಕ್ಷಣ ಇಲಾಖೆ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಸರ್ ಅವರನ್ನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಒಂದು ಕೃತಿಯ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪರಮಪೂಜ್ಯ ಜಗದ್ಗುರು ಸುತ್ತೂರು ವೀರಸಿಂಹಾಸನದ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ ನಾಗಶಯನ ಅವರೇ, ಡಾಕ್ಟರ್ BT ಕವಿತಾ ಅವರೇ, ಶ್ರೀ ಶಂಕರ ದೇವನವರವರೇ, ಪ್ರೊಫೆಸರ್ NK ಲೋಲಾಕ್ಷಿ ಅವರೇ, ಹಾಗೂ ಎಲ್ಲ ಕನ್ನಡ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಈಗ ತಾನೇ ಡಾಕ್ಟರ್ BT ಕವಿತಾ ಅವರ ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಪುಸ್ತಕದ ಬಿಡುಗಡೆಗೆ ನಾವು ನೀವೆಲ್ಲ ಸಾಕ್ಷಿ ಪ್ರಜ್ಞೆಯ ಹಾಗೆ ಇಲ್ಲಿದ್ದೀವಿ. ಈಗ ತಾನೇ ಲೋಕಾರ್ಪಣೆಗೊಂಡ ಅವರ ಚಲನಚಿತ್ರ ಕ್ಷೇತ್ರವನ್ನು ಕುರಿತ ಪೊಲೀಸ್ ಪ್ರತಿನಿಧೀಕರಣ ಪುಸ್ತಕವನ್ನು ಸ್ವಾಮೀಜಿಯವರು ಬಹಳ ಪ್ರೀತಿಯಿಂದ ಬಿಡುಗಡೆ ಮಾಡಿ ಲೋಕಾರ್ಪಣೆಗೊಳಿಸಿದ್ದಾರೆ. ನೀವು ನಾವೆಲ್ಲ ಅವರ ಹಿತೈಷಿಗಳು, ಅವರ ಸಂಪರ್ಕದಲ್ಲಿರೋರು. ಈ ಪುಸ್ತಕವನ್ನು ಓದಬೇಕು, ಓದೋಣ. ಸಾಮಾನ್ಯ ಕವಿತಾ ಮೇಡಮ್ ಸಹ ನನಗೆ ಫೋನ್ ಮಾಡಿ ಈ ಪುಸ್ತಕದಲ್ಲಿ ನೀವು ಒಂದು 10 ನಿಮಿಷ ನಮ್ಮ ಜೊತೆಗಿರಿ ಕರೆದ್ರು. ಅವರ ಆಹ್ವಾನಕ್ಕೆ ನನ್ನದೊಂದು ನಮಸ್ಕಾರ. ಯಾಕೆಂದರೆ ಅವರು ನಾನು ಇಬ್ಬರೂ ಕೂಡ ಒಬ್ಬರೇ ಮಾರ್ಗದರ್ಶಕರ ಬಳಿ PhD ಮಾಡಿದ್ರು. ಪ್ರೊಫೆಸರ್ ಲೋಲಾಕ್ಷಿಯವರನ್ನ ನಾನು ಕೇಳಿದೆ, ಹೀಗೆ ನಾನು ಬೆಂಗಳೂರಿಂದ ಬರಬೇಕು, ಹಿಂಗೆ ಕೃತಿಯನ್ನು ಕುರಿತು ಮತ್ತು ಮುಖ್ಯ ಅತಿಥಿಯಾಗಿ ಯಾರು ಮಾತಾಡ್ತಾರೆ ಅಂದಾಗ ಶಂಕರ ದೇವನವರವರ ಹೆಸರನ್ನ ಅವ್ರು ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಅವರೊಬ್ಬರಿದ್ದರೆ ಸಾಕಲ್ಲ ಅಂದೆ. ತುಂಬ ಲೋಡ್ ಮಾಡಬಾರ್ದು, ಲೋಡ್ ಆಗುತ್ತೆ ಕೇಳಿಗರಿಗೆ. ಇವರು ರಾಜ್ಯದಾದ್ಯಂತ ಈಗ ಪ್ರಚಾರೋಪನ್ಯಾಸ ಮಾಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅವರ ಅಣ್ಣ ಬರವಣಿಗೆ, ಇವರು ಮೆರವಣಿಗೆ. ಒಂದು ಲೋಡ್ ಸಾಕು. ಸೆಕೆಂಡ್ ನನ್ನನ್ನು ಮಾತಾಡೋಕ್ಕೆ ನಿಲ್ಲಿಸ್ಬಿಟ್ರೆ ತುಂಬ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಬಂದೂಕಿನ ನಳಿಕೆಯಲ್ಲಿ ಗುಬ್ಬಿಗೂಡು ಕಟ್ಟೋದು ಭಾಳ ಕಷ್ಟ. ಇಲ್ಲ, ಅವರು ಆದರೂ ಪರವಾಗಿಲ್ಲ, ನೀವು ಬನ್ನಿ, ಒಂದು ಕಾಫಿ ಕುಡಿದು ನಮ್ಮ ಮನೆ ಕಾರ್ಯಕ್ರಮದಲ್ಲಿ ಜೊತೆನಲ್ಲಿರಿ. ಆಗ ಅವ್ರ ಪುಸ್ತಕನ, ನಿಮ್ದೊಂದು ಪುಸ್ತಕ ನಾನು ಓದ್ತೀನಿ ಕಳಿಸಿ ಅಂತ ಕಳಿಸಿದ್ರು. ಓದಿದೆ ಸರ್. ಸಾಮಾನ್ಯ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಪ್ರೊಫೆಸರ್ ಲೋಲಾಕ್ಷಿಯವರು ಯಾಕೆ ಸಜೆಸ್ಟ್ ಮಾಡಿರ್ತಾರೆ ನನ್ನ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಸಿನಿಮಾದವ್ರ ಸಂಪರ್ಕ ಜಾಸ್ತಿ. ಈ 3 ದಶಕಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ಹೀರೋಗಳು, ನಿರ್ದೇಶಕರು, ಬರವಣಿಗೆಗಾರರು ಎಲ್ಲ ತುಂಬ ನಾವು ಸ್ನೇಹಿತರು. ಬಹುಶಃ ಆ ಕಾರಣಕ್ಕೇನಾದರೂ ಪ್ರೊಫೆಸರ್ ಲೋಲಾಕ್ಷಿಯವರು ಸಜೆಸ್ಟ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಈ ಪುಸ್ತಕ ಪೊಲೀಸ್ ಪ್ರತಿನಿಧೀಕರಣ ಚಲನಚಿತ್ರದಲ್ಲಿ ಅಂತ ಅಂದಾಗ PhD ಪ್ರಬಂಧ ಇದು. ಈಗ ಸಾಮಾನ್ಯವಾಗಿ ನಾವು
ಬರೆಯೋ ಥರ ಪುಸ್ತಕ, ನಾನು ಅಂಕಣ ಬರೀತೀನಿ ಆ ಥರದ ಪುಸ್ತಕ ಅಲ್ಲ. ಇನ್ನೊಬ್ರು ಏನೋ ಕವಿತೆ ಬರೀತಾರೆ, ಕತೆ ಬರೀತಾರೆ, ಆ ಥರದ ಪುಸ್ತಕ ಅಲ್ಲ. ಇದೊಂದು ಪ್ರೌಢ ಪ್ರಬಂಧ. ಇದು ಪ್ರೌಢ ಪ್ರಬಂಧಗಳನ್ನು ಬರೆಯುವಾಗ ಸಾಮಾನ್ಯವಾಗಿ ತುಂಬ ಸೀರಿಯಸ್ ಆದಂಥ ವಿಷಯಗಳನ್ನು ಇಟ್ಕೊಂಡು ತುಂಬ ಸಂಕೀರ್ಣವಾಗಿ ಬರೆದು ಅದಕ್ಕೆ ಬಹಳ ದೊಡ್ಡ ಗೌರವ ಮಾನ್ಯತೆಗಳನ್ನು ನಿರೀಕ್ಷಿಸುವಂಥ ವಿಶ್ವವಿದ್ಯಾನಿಲಯದ ಆವರಣದ ಪದವಿಗಳು PhDಗಳು. ನೀವು ಸಿನಿಮಾದಂಥ ಒಂದು ವಿಷಯ ತಗೊಂಡು PhDಗೆ ನೀವು ಅದನ್ನು ಕೆಲಸ ಮಾಡ್ತೀರಾ ಅಂತ ಅನ್ನುವ ಸಂದರ್ಭದಲ್ಲಿ ತುಂಬ ಚಾಲೆಂಜಸ್ ಜಾಸ್ತಿ. ಯಾಕೆಂತ ಹೇಳಿದ್ರೆ ಸಿನಿಮಾ ಅಂದ್ರೇ ಅಕಾಡೆಮಿಕ್ ವಲಯದಲ್ಲಿ ತುಂಬ ಸೀರಿಯಸ್ ಆಗಿ ಯಾರೂ ತಗೊಳ್ಳಲ್ಲ. ಸ್ವತಃ ಪುಸ್ತಕ ಬರೆದಿರುವಂಥ BT ಕವಿತಾ ಅವರೇ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ, ಸಿನಿಮಾ ಅಂದರೆ ಶೈಕ್ಷಣಿಕ ವಲಯದಲ್ಲಿ ಅತ್ಯಂತ ಕೀಳಾಗಿ ಕಾಣುವಂಥ ಒಂದು ಉಮೇದಿ ಇದೆ ಅಂತೇಳಿ ಅವ್ರ ಪುಸ್ತಕದಲ್ಲಿ ಅವ್ರು ಬರೆದಿದ್ದಾರೆ. ಇದೇ ಅಂಡರ್ಲೈನ್ ಮಾಡಿ ಇಟ್ಟಿದ್ದೀನಿ ನಾನು. ಅಂಥ ಒಂದು ಸಬ್ಜೆಕ್ಟನ್ನು ತಗೊಂಡು ನೀವು ಅದಕ್ಕೆ ಒಂದು ಎತ್ತರದ ಸಂಶೋಧನಾತ್ಮಕವಾದಂಥ ಆಯಾಮ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಅಕಾಡೆಮಿಕ್ ಡಿಸಿಪ್ಲಿನನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀವು ರಿಸರ್ಚರ್ ಆಗ್ತೀರಿ, ಸಂಶೋಧಕರಾಗ್ತೀರಿ. ನಾನು ಅವ್ರಿಗೆ ಹೇಳಿದೆ, ಪುಸ್ತಕ ಓದೋದಕ್ಕೆ ಸ್ವಲ್ಪ ಸಮಯ ಬೇಕಲ್ಲ ನನಗೆ ಅಂದೆ. ಮೇಡಮ್ ಹೇಳಿದ್ರು, ನಾನು ಒಂದು 300 ಪೇಜ್ ಪುಸ್ತಕನ ಯಾರೋ ತುಂಬ ಓದಬೇಕು ಅಂತ ಅನಿಸಿದ್ದನ್ನು 24 ಗಂಟೆಲಿ ನಾನು ಓದಿದ್ದೆ ಅಂದರು ಫೋನಲ್ಲಿ. ಒಳ್ಳೆ ಕಥೆ ಆಯ್ತಲ್ಲಪ್ಪ, ಪುಸ್ತಕ ಓದೋಕ್ಕೆ ಟೈಮ್ ಬೇಕು ಅಂತ ಕೇಳಿದ್ರೆ ನಾನು 300 ಪೇಜ್ ಪುಸ್ತಕನ 24 ಗಂಟೆಲಿ ಓದಿದ್ದೆ ಅಂದರು. ಆಯಿತು ನೋಡೋಣ. ನಾನು ಈ ಕಾಲದವರು ಹೆಂಗೆ ಅಂತ ಹೇಳಿದ್ರೆ ಮುಖಪುಟ ನೋಡಿ ವಿಮರ್ಶೆ ಬರೀತಾರೆ, ಮುನ್ನುಡಿ ಓದ್ಬಿಟ್ಟು ಭಾಷಣ ಮಾಡ್ತಾರೆ. ಪುಸ್ತಕ ಓದಲ್ಲ, ಮುನ್ನುಡಿ ಓದ್ಬಿಟ್ಟು ಭಾಷಣ ಮಾಡ್ತಾರೆ, ಒಳಗಡೆ ಏನಿದೆ ಜಿಸ್ಟು ಅಂತೇಳಿ. ಆಮೇಲೆ ನಾನು ನೋಡಿದೆ ಇವರ ಪುಸ್ತಕ ಕೂಡ ಆಲ್ಮೋಸ್ಟ್ 232 ಪುಟಗಳ ಪುಸ್ತಕ, ಸಪ್ನಾ ಬುಕ್ ಹೌಸ್ ಪ್ರಕಟಣೆ. ಸುಮ್ಮನೆ ಒಂದು 4 ಪುಟ ನೋಡೋಣ, ನಾನು ಅದೇ ಥರ ಈ ಹೊಸ ಕಾಲದವ್ರ ಥರ ಮುನ್ನುಡಿ ಓದ್ಬಿಟ್ಟು ಏನಾದ್ರು ಮಾತಾಡ್ಬಿಡೋಣ ಅಂತೇಳಿ ತೆಗೆದೆ, ಪೇಜ್ ತೆಗೆದೆ. ಎಷ್ಟು ರೋಚಕತೆ ಅಂದರೆ, ಸರ್ ನೀವು ಬೇಕಾದರೆ ಈ ಪುಸ್ತಕ ಬಿಡುಗಡೆ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಓದಿಸ್ಕೊಂಡೋಯ್ತು ಪುಸ್ತಕ ನನ್ನನ್ನು ಅಂತ ಹೇಳಿದ್ರೆ, ಒಂದೇ ಗುಕ್ಕಿಗೆ ನಾನು ಓದಿ ಮುಗಿಸ್ಬಿಟ್ಟೆ. ನಾನು 2 ಪೇಜು 3 ಪೇಜು ಸುಮ್ಮನೆ ನೋಡಿ ಒಂದು ಭಾಷಣ ಮಾಡೋಣ ಅಂತ ಅಂದ್ಕೊಂಡು ಪುಸ್ತಕ ತೊಗೊಂಡವನು ಪೂರ್ತಿ ಓದಿ ಮುಗಿಸ್ಬಿಟ್ಟೆ ನಾನು. ನೀವು ಕೆಲವ್ರಿಗೆ ಕಂಟೆಂಟ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಆ ಕಂಟೆಂಟನ್ನು ನಿಭಾಯಿಸಿ ಹೇಳುವ ಚೌಕಟ್ಟು ಮತ್ತು ನಿರೂಪಣೆ ಇಷ್ಟ ಆಗುತ್ತೆ. ಈ ಪುಸ್ತಕದಲ್ಲಿ ಕಂಟೆಂಟು ಇದೆ, ಅದನ್ನು ಹೇಳಿ ನಿರೂಪಿಸುವ ಒಂದು ಭಾಷೆ ಮತ್ತು ನಿರೂಪಣೆ ಎರಡೂ ಕೂಡ ಸಕ್ಸಸ್ ಆಗಿವೆ ಈ ಪುಸ್ತಕದಲ್ಲಿ. ಯಾವ ಸಿನಿಮಾ ಅನ್ನುವಂಥ ಒಂದು ಮನೋರಂಜನೆ, ಒಂದು ಎಂಟರ್ಟೈನ್ಮೆಂಟ್ ಈವೆಂಟಿಗೆ ಸರಿಯಾದಂಥ ಒಂದು ಮಾನ್ಯತೆ ಇರಲ್ಲ ಅಕಾಡೆಮಿಕ್ ವಲಯದಲ್ಲಿ ಅಂತ ಅವ್ರು ಬರ್ಕೊಂಡಿದ್ರೋ, ಅದು ನಿಜವೂ ಆಗಿತ್ತೋ, ಅಂಥ ಒಂದು ಸಬ್ಜೆಕ್ಟಿಗೆ ಒಂದು ಅಕಾಡೆಮಿಕ್ ಡಿಸಿಪ್ಲಿನನ್ನು ಈ ಪುಸ್ತಕದಲ್ಲಿ BT ಕವಿತಾ ಅವರು ತಂದಿದ್ದಾರೆ. ಹೆಂಗೆ ಅವ್ರು ತಂದಿದ್ದಾರೆ ಅಂತ ನಾವು ಅನ್ಕೋಬೋದು. ಸಾಮಾನ್ಯ ನಾವೇನು ಅನ್ಕೋತೀವಿ, ಚಲನಚಿತ್ರ ಪೊಲೀಸ್ ಪ್ರತಿನಿಧೀಕರಣ ಅಂತ ಹೇಳಿದ್ರೆ ಸಿನಿಮಾಗಳಲ್ಲಿ ಒಂದು ಪೊಲೀಸರ ಪಾತ್ರಗಳು ಅಥವಾ ಸಿನಿಮಾ ಕತೆ ಬರೆಯೋರು ಪೊಲೀಸರ ಕತೆಗಳನ್ನು ಮತ್ತು ಪೊಲೀಸರ ಪಾತ್ರ ಸೃಷ್ಟಿಯನ್ನು ಹೇಗೆಲ್ಲ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಿರ್ತಾರೆ ಅನ್ನುವಂಥದ್ದು. ಕರೆಕ್ಟಾ? ಆದರೆ ಇವರು ಎಲ್ಲಿಂದ ಶುರು ಮಾಡ್ತಾರೆ? ಇಡೀ ಚಲನಚಿತ್ರ ರಂಗದ, ಅದರಲ್ಲೂ ಕನ್ನಡದ ಒಂದು ಈ ಪ್ರಾದೇಶಿಕ ಭಾಷಾ ಚಲನಚಿತ್ರ ರಂಗದ ಇಡೀ ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತಾರೆ. ಮೊದಲನೇ ಮೂಕಿ ಚಿತ್ರದಿಂದ ಹಿಡಿದು, ಮೊದಲನೇ ಕನ್ನಡದ ಸ್ಟುಡಿಯೋಯಿಂದ ಹಿಡಿದು, ಮೊದಲನೇ
ಟಾಕಿ ಚಿತ್ರದಿಂದ ಹಿಡಿದು, ಒಬ್ಬ ತಂತ್ರಜ್ಞನಿಂದ ಹಿಡಿದು ಶುರು ಮಾಡಿ, ಒಬ್ಬ ಮೊದಲ ನಟನಿಂದ ಶುರು ಮಾಡಿ, ಮೊದಲ ಕನ್ನಡದ ನಿರ್ದೇಶನದಿಂದ ಶುರು ಮಾಡಿ, ಮೊದಲ ಕನ್ನಡದ ಸಾಹಿತ್ಯ ಕೃತಿಯನ್ನು ಕಾದಂಬರಿ ಆಧಾರಿತ ಸಿನಿಮಾದಿಂದ ಶುರು ಮಾಡಿ, ಏನೋ ಒಂದು ಚಿತ್ರ ಚರಿತ್ರೆಯ ಜೀವಾಳ ಇದೆ. ಆ ಚಿತ್ರ ಚರಿತ್ರೆಯ ಜೀವಾಳವನ್ನು ಅನುಕ್ರಮಣಿಕೆಯ ಮಾದರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ಗೆ ಈ PhD ಪ್ರಬಂಧ ಬಂದಿದೆ. ನೀವು ನೋಡಿ, ಪುಸ್ತಕ ನೀವು ತೆಗೆದು ನೋಡಿದ್ರೆ ಇವತ್ತು ಅಂಗೈಯಲ್ಲೇ ಎಲ್ಲವೂ, ನೀವು ChatGPTಗೆ ಹೋಗ್ಬಿಟ್ರೆ ಎಲ್ಲ ಮಾಹಿತಿ ಸಿಕ್ಬಿಡ್ತದೆ. ಜಗತ್ತಿನ ಯಾವ ಭಾಷೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಿವರ ಸಿಕ್ಬಿಡ್ತದೆ. ಅಂಥ ಈ ತಾಂತ್ರಿಕ ಯುಗದಲ್ಲಿ BT ಕವಿತಾ ಅವರು ಎಲ್ಲೂ ಕೂಡ ಕೇವಲ ಅಂಕಿಅಂಶಗಳು ಮತ್ತು ಡೇಟಾಗಳನ್ನು, ದತ್ತಾಂಶಗಳನ್ನು ತಗೊಂಡು ಪುಸ್ತಕದಲ್ಲಿ ಪೋಣಿಸದೆ, ಆ ಕಾಲಮಾನದ ಸಿನಿಮಾದ ಸಮಸ್ಯೆ ಮತ್ತು ಅಲ್ಲಿ ಪೊಲೀಸರನ್ನು ಬಳಸ್ಕೊಳ್ಳುವ ಪೊಲೀಸರ ಪ್ರತಿನಿಧೀಕರಣವನ್ನು ಹೇಗೆ ಅವರು ಒಂದು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಕಟ್ಕೊಡ್ತಾರೆ ನಿರ್ದೇಶಕರು ಅನ್ನುವಂಥದ್ರ ಕಡೆಗೆ ಒಂದು ಮೌಲ್ಯಯುತವಾದಂಥ, ಮೌಲಿಕವಾದಂಥ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ನನಗೆ ಗೊತ್ತಿರಲಿಲ್ಲ, ಕನ್ನಡದ ಚಲನಚಿತ್ರದ ಬೆಳವಣಿಗೆಗೆ ಸಾಮಾನ್ಯ 1947ರಿಂದ 54 ಅವಧಿನಲ್ಲೇ ನೋಡಿ, 1947ರಿಂದ 54 ಅವಧಿನಲ್ಲಿ 24 ಸಿನಿಮಾ ಬಂದಿತ್ತು. ನಮಗೆ ಅದು ಗೊತ್ತಿರಲ್ಲ. ಕನ್ನಡ ಚಲನಚಿತ್ರಕ್ಕೆ ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು ಸ್ಟುಡಿಯೋಗಳು. ಇವತ್ತು ಎಷ್ಟು ಸ್ಟುಡಿಯೋಗಳಿವೆ ಅಂತ ಹೇಳಿದ್ರೆ ನಾವು ಇವತ್ತಿಗೂ ಕೂಡ ನಾವು ಗೂಗಲ್ ಸರ್ಚ್ ಮಾಡಿ ನೋಡ್ಕೋತೀವಿ. ಕನ್ನಡದಲ್ಲಿ 1928ರಿಂದ ಏನು ಮೊದಲನೇ ಸೂರ್ಯ ಫಿಲಮ್ಸ್ ಅಂತ ಶುರುವಾಯಿತು, ನವಜ್ಯೋತಿ ಸ್ಟುಡಿಯೋ ಶುರುವಾಯಿತು, ವಿಕ್ರಮ್ ಸ್ಟುಡಿಯೋ ಶುರುವಾಯಿತು, RNR ಪಿಕ್ಚರ್ ಶುರುವಾಯಿತು, ಕಂಠೀರವ ಸ್ಟುಡಿಯೋ, ಅಭಿಮಾನ್ ಸ್ಟುಡಿಯೋ, ಚಾಮುಂಡೇಶ್ವರಿ, ಮಧು ಸ್ಟುಡಿಯೋ, ಸಂಕೇತ್ ಧ್ವನಿಗ್ರಹಣ ಮಾಡಬೇಕಾದ್ರೆ ಶಂಕರ್ನಾಗ್ ಎಷ್ಟು ಕಷ್ಟಪಟ್ಟಿದ್ದಾನೆ ಮನುಷ್ಯ ಅಂತ ಹೇಳಿದ್ರೆ, ಸಂಕೇತ್ ಸ್ಟುಡಿಯೋ ಮಾಡುವಾಗ ಈ ಚಿತ್ರ ಚರಿತ್ರೆಯನ್ನು ಪ್ರಾರಂಭ ಮಾಡ್ತಾರೆ, ಸ್ಟುಡಿಯೋಯಿಂದ ಪ್ರಾರಂಭ ಮಾಡ್ತಾರೆ. ಭಾಳ ಸಂತೋಷ ಏನು ಅಂತ ಹೇಳಿದ್ರೆ, ಹಾಗೆ ಮಾಡ್ತಾ 1954ರಿಂದ ಬೇಡರ ಕಣ್ಣಪ್ಪದಿಂದ ಇಲ್ಲಿಯವರೆಗೆ ಕನ್ನಡ ಚಿತ್ರದ ಚರಿತ್ರೆ ಏನು ಅನ್ನುವಂಥದ್ದನ್ನು ಮಾತಾಡ್ತಾನೆ. ಜಾಗತಿಕ ನಡೆಯನ್ನು ಚರ್ಚೆ ಮಾಡ್ತಾರೆ. ಇವತ್ತಿನ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಕನ್ನಡದ ಸಿನಿಮಾಗಳು ಇವತ್ತು 1000 ಕೋಟಿ ಗಲ್ಲಾಪೆಟ್ಟಿಗೆ ಬಗ್ಗೆ ಮಾತಾಡ್ತವೆ. 1000 ಕೋಟಿ ಕ್ಲಬ್ನ ತಲುಪಿದೆ ಒಂದು ಸಿನಿಮಾ ಅಂತ ಮಾತಾಡ್ತಾರೆ. ಕನ್ನಡದ ಆ ನೇಟಿವಿಟಿಯಿಂದ ಗ್ಲೋಬಲ್ ಮಾರ್ಕೆಟಿಂಗ್ವರೆಗೂ ಈ ಪುಸ್ತಕದಲ್ಲಿ ಒಂದು ಚರ್ಚೆ ಇದೆ. ಸಾಮಾನ್ಯ ಅವರು BT ಕವಿತಾ ಅಂತ ಮಾತಾಡ್ತಾನೆ ಇದ್ದಾರೆ. ಶಂಕರ ದೇವನೂರು ಸರ್ ಮಾತಾಡ್ತಾನೆ ಇದ್ದರು. ಅವ್ರು ಹೆಚ್ಚು BT ಅಂದರೆ ಅವ್ರು ಇನ್ಷಿಯಲ್ ಇರ್ಬೋದು, ಅವರು ಮನೆ ಮತ್ತು ಊರು ತಂದೆ ತಾಯಿ. ನಮ್ಮಲ್ಲಿ BT ಅಂದರೆ ಅಕ್ಕಿ, ತುಂಬ ಪಾಲಿಷ್ಟಾಗಿ ಹೊಳಿತದಲ್ಲ. ನಾವು ಅಂಗಡಿಗೆ ಹೋದರೆ ಒಂದು 5 kg BT ಕೊಡಪ್ಪ ಅಂತ ಕೇಳ್ತೀವಿ. ಆದರೆ ನಾನು ಈ ಪುಸ್ತಕ ಓದ್ಬಿಟ್ಟು ಕೆಳಗಿಟ್ಟ ಮೇಲೆ ಅನ್ನಿಸ್ತು ನನಗೆ, ಇದು BT ಅಲ್ಲ, ಇದು ನಾಟಿ ಅಂತ. ನಾಟಿ ಅಂತ ಹೇಳಿದ್ರೆ ದೇಸೀಯತೆ ಅಂತ. ನಮ್ಮೂರು, ನಮ್ಮನೆ, ನಮ್ಮ ನೆಲ, ಅದನ್ನ ದೇಸೀಯತೆ ಅಂತ, ನೇಟಿವಿಟಿ ಅಂತ. ಯಾಕೆಂತ ಹೇಳಿದ್ರೆ ನೇಟಿವಿಟಿಯಿಂದ ಇವರು ಸ್ಟುಡಿಯೋಯಿಂದ ಶುರು ಮಾಡಿ, ಬೇಡರ ಕಣ್ಣಪ್ಪ ರಾಜ್ಕುಮಾರಿಂದ ಶುರು ಮಾಡಿ, ಇವತ್ತಿನ ದರ್ಶನ್ ಸುದೀಪ್ವರೆಗೂ, ಇವತ್ತಿನ ಕರೆಂಟ್ ಅಫೇರಲ್ಲಿರುವಂಥ ಹೀರೋಗಳನ್ನ ಯಾರನ್ನೂ ಬಿಡಲ್ಲ. ಆ ಎಲ್ಲ ಸಿನಿಮಾಗಳ ಹೆಸರುಗಳನ್ನು ಬಿಡಲ್ಲ ಇವರು. ಬಹುಶಃ ಒಂದು 300-400 ಸಿನಿಮಾಗಳು ಇಲ್ಲಿ ಸಿಗ್ಬೋದು ನಿಮಗೆ. ಅಷ್ಟು ಸಿನಿಮಾಗಳನ್ನು ಕೂತ್ಕೊಂಡು ನೋಡಿದ್ದಾರೆ ಅವರು. ಯಾಕೆಂದರೆ ಸಿನಿಮಾ ಕಥೆಗಳೇ ಇವೆ ಅಲ್ಲಿ, ಅದ್ರ ಜೊತೆಗೆ ವಿಮರ್ಶೆ ಇದೆ, ಅದ್ರ ಜೊತೆಗೆ ಒಂದು ಸಂಶೋಧನೆ ಇದೆ. ಎಲ್ಲೂ ಕೂಡ ಸಂಶೋಧನೆಯ ಟ್ರ್ಯಾಕನ್ನು ಬಿಟ್ಟು ಆಚೆಗೀಚೆಗೆ ಹೋಗ್ಬಿಡ್ತಾರ ಅಂತೇಳಿ ನಾನು ಒಂದು ಓದ್ಕೊಂಡೇ ಹೋದೆ. ಎಲ್ಲೂ ಟ್ರ್ಯಾಕನ್ನು ಬಿಟ್ಟಿಲ್ಲ ಅವರು. ಯಾಕೆಂದ್ರೆ ಗೈಡು ಹಂಗೇನೆ ಈ ಕಡೆ ಕೂತಿದಾರಲ್ಲ, ಅವರು ಹಂಗೆ ಬಿಡಲ್ಲ.
ನಾವಿಬ್ಬರು ಮಾತಾಡ್ತಿದ್ದೀವಿ. ಈಗ PhD ಮಾಡುವಾಗ ನಾವಿಬ್ಬರು ಮಾತಾಡ್ತಿರ್ಲಿಲ್ಲ. ಬೆಳಿಗ್ಗೆ ಆದರೆ ಜಗಳ, ಸಾಯಂಕಾಲ ಆದರೆ ಗಲಾಟೆ. ಅದನ್ನು ತೆಗಿ, ಇದನ್ನು ಸೇರಿಸು, ಇದು ಸರಿ ಇಲ್ಲ. ಕೆಲವರು ಗೈಡ್ಗಳು ಹಂಗೆ. ನಮ್ಮ ಇನ್ನೊಬ್ರು ಇದ್ರು, ಕೃಷ್ಣನ್ ಅಂತ ಹೋಗ್ಬಿಟ್ರು. ಈಗ ಈ ಕೆಲವರೆಲ್ಲ ಈ ಸ್ಟಾರ್ ಗೈಡ್ಗಳಿರ್ತಾರೆ, ನೀವು ಗಮನಿಸಿರ್ಬೇಕು. ಆ ಕೃಷ್ಣನ ಹತ್ರ ಮಾಡ್ತಿದ್ದವ್ರು ಯಾರು? DK ಶಿವಕುಮಾರ್ ಅಲ್ಲಿ PhD ಮಾಡಿದ್ದು, ಉಮಾಶ್ರೀ ಅವ್ರ ಹತ್ರ PhD ಮಾಡಿದ್ದು, ಜೈಮಾಲಾ PhD ಮಾಡಿದ್ದು. ಅಂದರೆ ಕೆಲವರು ಆ ಥರ ಈ PhD ಪ್ರಬಂಧಗಳನ್ನು ಮಾಡುವ ಸಂದರ್ಭಗಳಲ್ಲಿ ಕೆಲವರು ಯೋಗ. ಸೊ ಹಾಗಾಗಿ ಆ ಟ್ರ್ಯಾಕನ್ನು ಬಿಡಿಸಿಲ್ಲ, ಟ್ರ್ಯಾಕ್ನ ಕರೆಕ್ಟಾಗಿ ಚೆನ್ನಾಗಿ ಗೈಡ್ ಮಾಡಿಕೊಂಡು ಗೈಡು ತಗೊಂಡೋಗಿದ್ದಾರೆ. ಕನ್ನಡದ ಸಾಹಿತ್ಯ ಒಂದು ಸಿನಿಮಾ ಲಾಲಿತ್ಯ ಅನ್ನುವಂಥದ್ದು ಇಲ್ಲಿ ಶೋಧನೆಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ 90ರ ದಶಕದವರೆಗೂ ಸಾಹಿತ್ಯ ಕೃತಿ ಆಧಾರಿತ ಸಿನಿಮಾಗಳು ಬರ್ತಾ ಇದ್ವು. ಆಮೇಲೆ ಒಂದು ರಿಮೇಕ್ ಯುಗ ಶುರು ಆಯಿತು ಅಂತ ಬರೀತಾರೆ. ಅಲ್ಲಿವರೆಗೂ ಸಾಹಿತ್ಯ ಕೃತಿಯನ್ನು ಆಧರಿಸಿ ಸಿನಿಮಾ ಮಾಡಿದ್ರು. ಆ ಜನ್ರೇಷನ್ ಅದು ನವೋದಯದ ಕಾಲ. ಅದು ನವೋದಯದ ಕಾಲ. ಸಿನಿಮಾದಲ್ಲೂ ನವೋದಯದ ಕಾಲ ಇತ್ತು. ನೀವು ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತಲ್ಲ, ಅದು ನವೋದಯದ ಕಾಲ. ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕು, ನಡೆಯ ಮುಂದಕ್ಕೆ ಅಂತ ಹೇಳಿದ್ರೆ 14 ವರ್ಷದ ಹುಡುಗ ಸ್ಕೂಲ್ ಬ್ಯಾಗ್ ಬಿಸಾಕ್ಬಿಟ್ಟು ಗುಂಡಿಗೆ ಎದೆ ತೋರಿಸ್ಕೊಂಡು ಮುಂದೆ ಕೊಟ್ಟೋಯ್ತಿದ್ದ ಅವನು. ಸಾಯಂಕಾಲಕ್ಕೆ ನಾನು ಮನೆಗೆ ಹೋಗ್ದವ್ರೆ ನಮ್ಮ ಅಪ್ಪ ಅಮ್ಮನ ಕಥೆ ಏನು ಅಂತ ಯೋಚನೆ ಮಾಡ್ತಿರೋದು. ನಾವು ಸರ್ವೋದಯದ ಕಾಲ. ಇದು ಕಾಲ ಬದಲಾಗಿದೆ. ಇದು AK-47 ಕಾಲ. ನೀನು ಮುಂದಕ್ಕೆ ಹೋಗಯ್ಯ ಅಂತ ಹೇಳಿದ್ರೆ ಆ ಹುಡುಗ ಯೋಚನೆ ಮಾಡ್ತಾನೆ, ನಾನು ಮುಂದಕ್ಕೆ ಹೋಗೋದು ಒಳ್ಳೇದಾ, ಹಿಂದಕ್ಕೆ ಹೋಗೋದು ಒಳ್ಳೇದಾ ಅಂತ. ಅಂದರೆ ಸಿನಿಮಾದಲ್ಲೂ ಕೂಡ ಆ ಸರ್ವೋದಯದ ಕಾಲದಲ್ಲಿ ಸಾಹಿತ್ಯ ಕೃತಿಗಳು ಚಿತ್ರ ಆಗ್ತಾ ಇದ್ವು. ಅದನ್ನು ಮಾಡುವ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಸಿನಿಮಾಗಳನ್ನು ಒಂದು ವರ್ಗೀಕರಣದ ಮಾದರಿ ಮಾಡ್ಕೋತಾರೆ. ಒಂದು ಸಾಮಾಜಿಕವಾಗಿ ಸಿನಿಮಾ ಮಾಡುವಾಗ, ಐತಿಹಾಸಿಕವಾಗಿ ಸಿನಿಮಾ ಮಾಡುವಾಗ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡುವಾಗ, ಪೌರಾಣಿಕ ಸಿನಿಮಾಗಳನ್ನು ಮಾಡುವಾಗ, ಐತಿಹಾಸಿಕವಾದಂಥ ಸಿನಿಮಾಗಳನ್ನು ಮಾಡುವಾಗ, ಈ ನೈತಿಕ ಪ್ರಜ್ಞೆ ಮತ್ತು ಸಾಂಸಾರಿಕ ಚಿತ್ರಗಳನ್ನು ಮಾಡುವಾಗ ಪೊಲೀಸರನ್ನು ಎಲ್ಲೆಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ಎನ್ನುವಂಥದ್ದು ಈ ಪುಸ್ತಕದ ಒಳಗಡೆ ಇರುವಂಥ ತಿರುಳು. ಶಂಕರದೇವನೂರವರು ಹೇಳ್ತಿದ್ರಲ್ಲ, ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಳ್ಳುವಂಥದ್ದನ್ನು ಸಂವಿಧಾನ ಹೇಳ್ತಾ ಇದೆ. 10ನೇ ಪರಿಚಯದಲ್ಲಿ ಅದನ್ನು ಹೇಳಿದ್ರು ಶಂಕರದೇವನವರು. ಅಂದರೆ BT ಕವಿತಾ ಅವರು ತಾವು ಮಾಡ್ತಾ ಇರುವಂಥ, ಆಯ್ಕೆ ಮಾಡ್ಕೊಂಡಿರುವಂಥ ಕೆಲಸ ಮತ್ತು ಆ ಕೆಲಸದಲ್ಲಿ ತನ್ನ ಮತ್ತು ತನ್ನ ಹಿಂದಿನ ತಲೆಮಾರಿನ ಮತ್ತು ವರ್ತಮಾನದ ಪೊಲೀಸರನ್ನು ಸಾಂಸ್ಕೃತಿಕವಾಗಿ ಒಂದು ಚಲನಚಿತ್ರ ರಂಗ ಹೇಗೆ ಬಳಸ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತದೆ. ಸಾಮಾನ್ಯ ಅದರಲ್ಲೂ ಕೂಡ ಆಕೆ ಸಿನಿಮಾ ಕ್ಷೇತ್ರದವರಲ್ಲ ನಾನು ನೋಡಿದ ಮಟ್ಟಿಗೆ. ಆದರೂ ಸಿನಿಮಾದ ಪರಿಭಾಷೆ ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಸಿನಿಮಾದಲ್ಲಿ ಪೊಲೀಸ್ನವ್ರನ್ನ ಸಾಮಾನ್ಯವಾಗಿ ಸುಪ್ರೀಂ ಹೀರೋಗಳ ಥರ ತೋರಿಸಿರೋ ಸಿನಿಮಾಗಳನ್ನು ನೀವು ನೋಡಿದ್ದೀವಿ. ಯಾಕೆ ನಾವು ಚಪ್ಪಾಳೆ ಹೊಡಿತೀವಿ? ನಾನು ಮಾಡೋಕ್ಕಾಗದೇ ಇರೋ ಕೆಲಸನ ಒಬ್ಬ ಪೊಲೀಸು ಸ್ಕ್ರೀನ್ ಮೇಲೆ ಮಾಡ್ತಾನೆ. ನಾವು ವಿಷಲ್ ಹೊಡಿತೀವಿ, ಚಪ್ಪಾಳೆ ಹೊಡಿತೀವಿ, ತುಂಬ ಉತ್ತುಂಗಕ್ಕೆ ಹೋಗುತ್ತೆ ನಮ್ಮ ಸಂತೋಷ, ಉನ್ಮಾದ ಕೊಟ್ಟೋಗ್ತೀವಿ ಪ್ರೇಕ್ಷಕರು. ಯಾಕಂದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದನ್ನು ಒಬ್ಬ ಪೊಲೀಸು ಸ್ಕ್ರೀನ್ ಮೇಲೆ ಮಾಡ್ತಾನೆ. ಒಬ್ಬ ರಾಜಕಾರಣಿಗೆ, ಒಬ್ಬ ಅಧಿಕಾರಿಗೆ, ಈ ವ್ಯವಸ್ಥೆಗೆ ವಿರುದ್ಧವಾಗಿ ನ್ಯಾಯ ಕೊಡಿಸುವಂಥ ಕೆಲಸನ ಪೊಲೀಸ್ ಅಧಿಕಾರಿ ಮಾಡ್ತಾರೆ. ಇನ್ನು ಕೆಲವರು ಆ ವ್ಯವಸ್ಥೆಗೆ, ಆ ರಾಜಕಾರಣಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತಾರೆ. ಅಂಥ ಅಪಾಯದ ಪೊಲೀಸ್ನವರು ಇದ್ದಾರೆ. ಒಬ್ಬ ಪೊಲೀಸ್ ಪ್ರತಿನಿಧೀಕರಣ ಅಂತ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕೂಡ ಕವಿತಾ ಅವ್ರನ್ನ ನಾವು ಭಾಳ ಎಚ್ಚರಿಕೆಯಿಂದ ಓದುವಾಗ ತಾನು ಮಾಡ್ತಾ ಇರುವಂಥ ಕೆಲಸವನ್ನು ಮತ್ತು ತನ್ನ ವೃತ್ತಿಯನ್ನು ಇವರು ಇನ್ನೆಲ್ಲಿ ವೈಭವೀಕರಿಸ್ತಾರ ಮುಂದಕ್ಕೆ ಅಂತ ಒಂದು ಅನುಮಾನದಿಂದ ನೋಡಿದೆ ನಾನು. ಇಲ್ಲ, ಆ ಅನುಮಾನಕ್ಕೆ ಉತ್ತರ ಸಿಕ್ತು ನನಗೆ. ಪೊಲೀಸ್ನವರು ವ್ಯವಸ್ಥೆ ಜೊತೆ ಅಡ್ಜಸ್ಟ್ಮೆಂಟ್ ಆಗುವಂಥ ಪೊಲೀಸ್ನವ್ರ ಬಗ್ಗೆನೂ ಈ ಪುಸ್ತಕದಲ್ಲಿ ಚರ್ಚೆ ಇದೆ, ವ್ಯವಸ್ಥೆಯ ವಿರುದ್ಧವಾಗಿ ನಿಂತಂಥ ಪೊಲೀಸ್ನವ್ರ ಬಗ್ಗೆನೂ ಈ ಪುಸ್ತಕದಲ್ಲಿ ಚರ್ಚೆ ಇದೆ. ಅಲ್ಲಿಗೆ ಒಂದು ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಇಡೀ ಪೊಲೀಸ್ ವೃತ್ತಿಯನ್ನು ಮತ್ತು ಅವರ ಪ್ರವೃತ್ತಿಯನ್ನು
ಇಲ್ಲಿ ಚರ್ಚೆ ಮಾಡಿದ್ರು. ವ್ಯಕ್ತಿ ಜೀವನ ಸಾಧನೆ ಆ ಸಿನಿಮಾಗಳನ್ನು ಕೂಡ ಇವರು ಬಿಟ್ಟಿಲ್ಲ. ಸಂಗೊಳ್ಳಿ ರಾಯಣ್ಣ, ಬಸವೇಶ್ವರರು, ಭಕ್ತ ಕನಕದಾಸ, ಶಿಶುನಾಳ್ ಶರೀಫ, ಶಿರ್ಡಿ ಸತ್ಯ ಸಾಯಿಬಾಬಾ, IPS ಕೆಂಪಯ್ಯ, ಸಾಂಗ್ಲಿಯಾನ, ಎನ್ಕೌಂಟರ್ ದಯಾನಾಯಕ್, ಈ ಥರ ನೀವು ನೋಡ್ತಾ ಹೋಗ್ಬಿಟ್ರೆ ನೀವೇ ನೋಡಿರುವಂಥ ಒಂದು 500 ಸಿನಿಮಾದ ಹೆಸರು ಅವ್ರ ಪುಸ್ತಕದಲ್ಲಿ ಸಿಗ್ತವೆ. ಆ ಸಾಂಗ್ಲಿಯಾನ ಸಿನಿಮಾ ಮಾಡಿದಾಗ ನಿಜವಾದಂಥ ಪೊಲೀಸ್ ಆಫೀಸರ್ HT ಸಾಂಗ್ಲಿಯಾನ ಜನಗಳ ಎದುರುಗಡೆ ಹೋದರೆ, ನೀವಲ್ಲ ಸಾಂಗ್ಲಿಯಾನ ಶಂಕರ್ ರಾಘು ಅನ್ನೋರಂತೆ ಜನ. ನಾನೇ ಅಪ್ಪ ನಿಜವಾದ ಪೊಲೀಸು, ನಾನೇ IPS ಅಂತ. ನೀವಲ್ಲ ಅಂದರೆ ಒಂದು ಸಿನಿಮಾದ ಆ ಪ್ರೆಸೆಂಟೇಷನ್ ಇದೆಯಲ್ಲ, ನಿರ್ದೇಶನದ ಪ್ರೆಸೆಂಟೇಷನ್ನು, ಅದನ್ನು ಇವರು ಭಾಳ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ಸಿನಿಮಾಗೆ ನೋಡಿ ಭಾಷೆನೇ ಬೇಕಾಗಿಲ್ಲ. ಸಿನಿಮಾಗೆ ಎಂಥ ದೊಡ್ಡ ಶಕ್ತಿ ಇದೆ ಅಂತ ಹೇಳಿದ್ರೆ ಭಾಷೆನೇ ಬೇಡ. ಚಾರ್ಲಿ ಚಾಪ್ಲಿನ್ ಅಂತ ಒಬ್ಬ ನಟ ಹಿಟ್ಲರ್ನ ದುರಾಡಳಿತವನ್ನು ಆ ಕಾಲದಲ್ಲಿ ಭಾಷೆಯ ಬಳಕೆನೇ ಇಲ್ಲದೇನೆ ದಿ ಡಿಕ್ಟೇಟರ್ ಅಂಥೇಳಿ ಒಂದು ಸಿನಿಮಾದಲ್ಲಿ ತೋರಿಸ್ಬಿಡ್ತಾನೆ ಇಡೀ ಜಗತ್ತಿಗೆ. ಇವತ್ತು ನಾವು ಮನೇಲಿ ಕೂತ್ಕೊಂಡಾಗ ಚಾರ್ಲಿ ಚಾಪ್ಲಿಂದೇನೋ ಓಡ್ತಾ ಇರ್ತದೆ, ನಾವು ನೋಡ್ತಾ ಇರ್ತೀವಿ. ನಮ್ಮನ್ನು ನಗಿಸ್ತಾನೆ ಅವನು, ಮಾತಾಡಲ್ಲ, ನಮ್ಮನ್ನು ನಗಿಸ್ತಾನೆ. ನಿಮ್ಮ ತಲೆಮಾರಿನಲ್ಲಿ ಪುಷ್ಪಕ ವಿಮಾನ ಅನ್ನುವಂಥ ಒಂದು ಸಿನಿಮಾ, ಮಾತೇ ಇಲ್ಲದೆ ಇರೋ ಸಿನಿಮಾ, ಕಮಲ್ ಹಾಸನ್ ನೀವು ನೋಡಿರ್ಬೇಕು. ಮಾತೇ ಇಲ್ಲ. ಮಾತೇ ಇಲ್ಲದ ಶಕ್ತಿಶಾಲಿ ಮಾಧ್ಯಮ ಯಾವುದಪ್ಪ ಅಂದರೆ ಕಲೆ ಅದು. ಆ ಮೂಕಿ ಮತ್ತು ಟಾಕಿ ಈ ಸಿನಿಮಾಗಳ ಎರಡೂ ಚರ್ಚೆ ಈ ಪುಸ್ತಕದಲ್ಲಿ ಇದೆ. ಅದರಲ್ಲೂ ಸಿನಿಮಾದಂಥ ಒಂದು ಮನರಂಜನಾತ್ಮಕವಾದಂಥ ಒಂದು ವಿಷಯವನ್ನು ಯಾವ ಮಟ್ಟಕ್ಕೆ ಇವರು ಚರ್ಚೆ ಮಾಡ್ತಾರೆ ಅಂದರೆ, ಈಗ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು, ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡಿದರು ತುಂಬ ಜನ. ಅದನ್ನು ಬ್ರಿಡ್ಜ್ ಫಿಲಮ್ಸ್ ಅಂತ ಕರಿತೀವಿ. ಬ್ರಿಡ್ಜ್ ಫಿಲಮ್ ಅಂತ ಹೇಳಿದ್ರೆ ಒಂದು ಕಡೆ ಪಬ್ಲಿಸಿಟಿ ಪಾಪ್ಯುಲಾರಿಟಿಯಿಂದ ಅದು ತಪ್ಪಿಸ್ಕೊಡಲ್ಲ, ಥಿಯೇಟ್ರಿಗೆ ಜನ ಬರೋ ಥರ ದೃಶ್ಯಗಳನ್ನು ಸಂಯೋಜನೆ ಮಾಡ್ತಾರೆ. ಆದರೆ ಮೂಲ ಬಂದು ಯಾವುದೋ ಒಂದು ಕಾದಂಬರಿ ಇರುತ್ತೆ. ಇವತ್ತು ನೀವು ಕಾದಂಬರಿ ಹಿಡ್ಕೊಂಡೋಗಿ ನಿರ್ದೇಶಕರ ಹತ್ರ, ಕಾದಂಬರಿ ಸಿನಿಮಾ ಯಾರು ಮಾಡಲ್ಲ. ಈಗ ಮಾಡ್ತಾರೆ, ವರ್ಷಕ್ಕೆ 300ರಿಂದ 350 ಸಿನಿಮಾ ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿನಲ್ಲಿ. 300ರಿಂದ 350, ಬರೀ 2 ಕೋಟಿ. ನೀವು ಕಡಿಮೆ ಹಾಕೊಳ್ಳಿ, ಕಡಿಮೆ 2 ಕೋಟಿ. ನಾನು 2 ಕೋಟಿಲಿ ಏನೂ ಬರಲ್ಲ. 2 ಕೋಟಿ ಹಾಕೊಂಡ್ರೂ ಕೂಡ ಆಲ್ಮೋಸ್ಟ್ ನಿಮಗೆ 700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟು ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ವರ್ಷಕ್ಕೆ. ಆದರೆ ಜನ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ ಸಿನಿಮಾಗಳ ಸಂಖ್ಯೆ 4ರಿಂದ 5 ವರ್ಷಕ್ಕೆ 700 ಕೋಟಿ ಲಾಸು ಕಮರ್ಷಿಯಲಿ. ಉಳಿಕೆವೆಲ್ಲ ಸೆನ್ಸಾರ್ ಆಗ್ತವೆ, ಉಳಿಕೆವೆಲ್ಲ ರಿಲೀಸ್ ಆಗ್ತವೆ, ಜನ ನೋಡಲ್ಲ. ಮಧ್ಯ ಒಂದಷ್ಟು ಸಿನಿಮಾಗಳಿಗೆ ಪ್ರಶಸ್ತಿ ಬರ್ತವೆ. ಆ ಪ್ರಶಸ್ತಿ ಬರೋದಕ್ಕೆ ಉಪಯೋಗಿಸೋದು ಏನಪ್ಪ ಅಂದರೆ ಈ ಕಾದಂಬರಿಗಳು. ಕಾದಂಬರಿ ಆಧಾರಿತ ಸಿನಿಮಾಕ್ಕೆ ಪ್ರಶಸ್ತಿ ಕೊಡ್ತಾರೆ. ಅಲ್ಲಿಗೆ ಅರ್ಥ ಏನು? ಪ್ರಶಸ್ತಿ ಬೇಕು ಅಂತ ಅಂದ್ಕೊಳ್ಳೋ ಡೈರೆಕ್ಟರ್ ಏನು ಮಾಡ್ತಾನೆ, ಕಾದಂಬರಿಯನ್ನು ತಗೊಂಡು ಓದ್ಕೊಂಡು ಆ ಕಾದಂಬರಿನ ಇವತ್ತು ಸಿನಿಮಾ ಮಾಡುವಂಥ ಅಪಾಯದ ಸ್ಥಿತಿಗೆ ಇಲ್ಲಿ ಬಂದು ನಿಂತಿದೆ ಅಂತೇಳಿ BT ಕವಿತಾ ಅವ್ರು ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ನನ್ನ ಮೇಲೆ ನೀವು ಯಾರು ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಪುಸ್ತಕ ಓದ್ಬಿಟ್ಟಿದ್ದೀನಿ ನಾನು ಒಂದೇ ಗುಕ್ಕಿಗೆ. ಹಂಗಾಗಿ ನೀವು ಓದಲಿ ಅಂತಲೇ ಇಷ್ಟಲ್ಲ, ನಿಮ್ಗೇನು ಬೋರ್ ಆಗಲ್ಲ, ಖುಷಿ ಆಗುತ್ತೆ ನಿಮ್ಗೆ. ಯಾಕೆಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳೆಲ್ಲ. ಆಮೇಲೆ ಭಾಳ ಸೀರಿಯಸ್ ಆಗಿ ಹೆಂಗೆ ಡಿಸ್ಕಸ್ ಮಾಡ್ತಾರೆ ಇವರು ಇವೆಲ್ಲ ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಕೆಲವೆಲ್ಲ ಗೊತ್ತಾಗುತ್ತೆ. ಈಗ ವಿಷ್ಣುವರ್ಧನ್ ಮೊದಲನೇ ಸಿನಿಮಾ ಮಾಡಿದಾಗ ತರಾಸೋರ ನಾಗರಾವು ಸಿನಿಮಾ, ತರಾಸೋರ ಕಾದಂಬರಿನ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಮಾಡಿದರು. ಪುಟ್ಟಣ್ಣ ಕಣಗಾಲ್ ಸಿನಿಮಾ ನಿರ್ದೇಶನ ಮಾಡಿದ್ದು 33. ಅದರಲ್ಲಿ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತ. ಶಂಕರ್ ದೇವನೂರವ್ರು ನೀವು ಈ ಇಡೀ ಸಭಾಂಗಣವನ್ನೇ ತುಂಬ ಮೌನಿಯನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಮಾತಾಡಿದ್ರಿ ತಾವು. ನೀವು ತಾಯಿ ಬಗ್ಗೆ ಮಾತಾಡಿದಿರಿ. ತಾಯಿ ಅಂದರೆ ಕವಿತಾ ಅವ್ರ ಬಗ್ಗೆ. ನಾನು ಅವ್ರ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ, ಪುಸ್ತಕದ ಬಗ್ಗೆ. ಅಲ್ಲಿ ಕಾಂಬಿನೇಷನ್ ಸರಿ ಹೋಗ್ಬಿಡ್ತದೆ. ಕರೆಕ್ಟಾ? ನೀವೆಷ್ಟೇ ಯೂನಿಫಾರ್ಮ್ ಮಕ್ಕಳಿ, ಪೊಲೀಸ್ನವರು
ಅದೊಂದು ಕ್ಯಾಪ್ ಇಲ್ಲ ಅಂತ ಹೇಳಿದ್ರೆ ಕದರೇ ಇಲ್ಲ. ಅಬ್ಸರ್ವ್ ಮಾಡಿ ನೋಡಿ ನೀವು, ಭಾಳ ಚೆನ್ನಾಗಿರೋದು ಹಾಕೊಳ್ಳಿ ಕ್ಯಾಪ್. ಅದಕ್ಕೆ ನಿಮ್ಮ ನಿಮ್ಮ ಯೂನಿಫಾರ್ಮ್ನೇ ಬಿಟ್ಬಿಟ್ಟು ನಿಮ್ಮನ್ನ ಏನಂತ ಕರೀತಾರೆ ಅಂದರೆ ಸೂಪರ್ ಕಾಪ್, ಬಿಕಾಸ್ ಆಫ್ ಯುವರ್ ಕ್ಯಾಪ್. ಅದಕ್ಕೆ ಕವಿತಾ ಅವ್ರ ಬಗ್ಗೆ ದೇವನೂರು ಶಂಕರ ದೇವನೂರು ಮಾತಾಡಿದ್ರು, ಕವಿತಾ ಅವ್ರ ಬರವಣಿಗೆ ಬಗ್ಗೆ ನಾನು ಮಾತಾಡ್ತೀನಿ, ಅವ್ರ ಬಗ್ಗೆ ಅವ್ರು ಮಾತಾಡಿದ್ರು. ಅಲ್ಲಿ ನಾಗರಹಾವು ಸಿನಿಮಾ ಮಾಡಿಕೊಂಡು ತರಾಸೂರ್ ಕಾದಂಬರಿ ಅದು, ಪುಟ್ಟಣ್ಣ ಕಣಗಾಲು ಸಕ್ಸಸ್ಫುಲ್ ಪಿಕ್ಚರು ಅವತ್ತಿನ ಕಾಲಕ್ಕೆ, ಸೂಪರ್ ಡೂಪರ್ ಸಿನಿಮಾ. ಇವರು ಖುಷಿ ಆಗ್ಬೇಕಲ್ಲ, ಪುಟ್ಟಣ್ಣ ಕಣಗಾಲು ತರಾಸು ಅವ್ರನ್ನ ಸಿನಿಮಾ ಹೆಂಗಿದೆ ಸಮಯ ಅಂತ ಕೇಳಿ, ಏನೇ ನೀನು, ನಾನು ಬರೆದಿದ್ದು ನಾಗರಹಾವು, ನೀನು ತೆಗೆದಿರೋ ಸಿನಿಮಾ ಕೆರೆ ಹಾವು. ನನ್ನ ಸಿನಿಮಾದಲ್ಲಿರೋ ರಾಮಾಚಾರಿ ಅವನ ಕದರು ಗಡ್ಸೆ ಬೇರೆ, ನೀನು ಮಾಡಿರುವಂಥ ರಾಮಾಚಾರಿ ಕೆರೆ ಹಾವು, ಬುಸ್ಗುಟ್ಟದೇ ಇಲ್ಲ ಅವನು. ನೀನು ನನ್ನ ಕಾದಂಬರಿ ಹೆಂಗಿತ್ತು ಹಂಗೆ ಮಾಡ್ಬೇಕಾಯ್ತು ಸಿನಿಮಾನ ಅಂತ. ನೋಡಿ, ಡೈರೆಕ್ಟರ್ಗಳಿಗೆ, ದೃಶ್ಯ ಸಂಯೋಜನೆ ಮಾಡೋರಿಗೆ, ಕತೆ ಬರೆಯೋರು, ಕಾದಂಬರಿ ಬರೆಯೋ ಸಾಹಿತಿಗಳಿಗೆ ನಾವು ಬರಿತೀವಿ, ದೊಡ್ಡದಾಗಿ ಮಾತಾಡ್ತೀವಿ, ಕನ್ನಡ ಸಾಹಿತ್ಯ ಸಿನಿಮಾ ಲಾಲಿತ್ಯ ಅಂತ ಎಲ್ಲ ಮಾತಾಡ್ತೀವಿ ನಾವು. ಆದರೆ ಆ ಸಿನಿಮಾ ಲಾಲಿತ್ಯಕ್ಕೆ ಹೋದಾಗ ಕನ್ನಡ ಸಾಹಿತ್ಯ ಬರೆದಂಥ ಸಾಹಿತಿಗೂ ಅವ್ರಿಗೂ ನಡುವೆ ಅಜಗಜಾಂತರ ಭಿನ್ನಾಭಿಪ್ರಾಯಗಳು. ಪುಟ್ಟಣ್ಣ ಕಣಗಾಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹೌದು, ನನಗೆ ಬೇಕಾದಂಗೆ ನಾನು ಮಾಡ್ಕೊಂಡಿದ್ದೀನಿ, ನಿಮ್ಮ ಕಾದಂಬರಿ ನಿಮಗೆ ದೊಡ್ಡದು, ನನ್ನ ಸಿನಿಮಾ ನಾನು ದೊಡ್ಡದು. ಸಂಸ್ಕಾರ ಅಂತ ಒಂದು ಒಳ್ಳೆ ಕಾದಂಬರಿ ನಮ್ಮ ಯು ಆರ್ ಅನಂತಮೂರ್ತಿದ. ಅನಂತಮೂರ್ತಿ ಕಾದಂಬರಿನಲ್ಲಿ ಲಾಸ್ಟ್ಗೆ ಅದು ಸ್ವಲ್ಪ ಪ್ರಯೋಗಶೀಲವಾದಂಥ ಕಾದಂಬರಿ. ಅಲ್ಲಿ ಏನಾಗೋಗುತ್ತೆ, ಗಿರೀಶ್ ಕಾರ್ನಾಡು ಮತ್ತು ಪಟ್ಟಾಭಿ ಇಬ್ಬರು ಸೇರಿ ಈ ನಾರಾಯಣಪ್ಪನ ಹೆಣನ ಉಳಿಸ್ಕೊಂಡ್ಬಿಡ್ತಾರೆ. ಅದು ಒಂದು ಜಾತಿ ಪದ್ಧತಿ ಮೇಲೆ ಇರ್ತದೆ ಸಂಸ್ಕಾರ. ನಮ್ಮ ಲಂಕೇಶ ಪಾರ್ಟ್ ಮಾಡಿದ್ರು, ನಾರಾಯಣಪ್ಪನ ಪಾರ್ಟು ನೀವು ಕೆಲವ್ರು ನೋಡಿರ್ತೀರಿ. ಬ್ರಾಹ್ಮಣರ ಅಗ್ರಹಾರದಲ್ಲಿ ನಡೆಯೋ ಕತೆ ಅದು. ಅಲ್ಲಿ ಈ ನಾರಾಯಣಪ್ಪ ಅನ್ನೋನು ಸ್ವಲ್ಪ ಲಂಪಟ, ಅವನಿಗೆಲ್ಲ ದುರಭ್ಯಾಸಗಳು ಇರ್ತವೆ, ಅವನಿಗೆ ಸತ್ತೋಗ್ಬಿಡ್ತಾನ ಅವನು. ಅವನನ್ನು ತಗೊಂಡೋಗಿ ಬಾಳೆ ತೋಟದಲ್ಲಿ ಚಂದ್ರಿ ಎನ್ನುವಂಥ ಒಂದು ಹೆಣ್ಣು ಮಗಳು ಊತಾಕ್ತಾಳೆ. ಅದು ಕಾದಂಬರಿ ಹೈಲೈಟ್. ಅದು ಸಿನಿಮಾದಲ್ಲಿ ಏನು ಮಾಡ್ತಾರೆ ಇವರು, ಗಿರೀಶ್ ಕಾರ್ನಾಡು ಲಂಕೇಶು ಸೇರಿಕೊಂಡು ಲಾಸ್ಟ್ಗೆ ನಾರಾಯಣಪ್ಪನ ಹೆಣನ ಉಳಿಸ್ಕೊಂಡ್ಬಿಡ್ತಾರೆ. ಅನಂತಮೂರ್ತಿ ಸಿನಿಮಾ ಮುಗಿದ್ಮೇಲೆ ಅವರೆಲ್ಲ ಸ್ನೇಹಿತರೆ ಒಟ್ಟಿಗೆ ಇದ್ದರು, ಗಿರೀಶ್ ಕಾರ್ನಾಡು, ಅನಂತಮೂರ್ತಿ ಮತ್ತು ಲಂಕೇಶ್ ಎಲ್ಲ ಒಟ್ಟಿಗೆ ಇದ್ರು, ಒಟ್ಟಿಗೆ ಪಾರ್ಟು ಮಾಡಿದ್ರು. ಒಪ್ಪೋದೇ ಇಲ್ಲ ಅನಂತಮೂರ್ತಿ, ಬಹಿರಂಗವಾಗಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತು. ನಾರಾಯಣಪ್ಪನ ಹೆಣ ಸಂಸ್ಕಾರ ಆಗಬೇಕಾಯ್ತು ಅಂತ. ಆ ಘಟಶ್ರಾದ್ದ ಅಂತ ಒಂದು ಕಾದಂಬರಿ. ಆ ಶ್ರಾದ್ದದಲ್ಲಿ ಕೂಡ ಒಂದು ಹೆಣ್ಮಗಳ ಈ ತಲೆಯನ್ನು ಬೋಳಿಸುವಂಥದ್ದನ್ನು ಅನಂತಮೂರ್ತಿ ಒಪ್ಪೋದಿಲ್ಲ. ಅಂದರೆ ಆರ್ ಕೆ ನಾರಾಯಣ್ ಕೂಡ ಹಂಗೆ. ಆರ್ ಕೆ ನಾರಾಯಣು ಅವ್ರದ್ದೊಂದು ಗೈಡ್ ಅನ್ನುವಂಥ ಒಂದು ಕಥೆಯನ್ನು ಸಿನಿಮಾ ಮಾಡ್ತಾರೆ. ಆದರೆ ಆ ಗೈಡ್ ಅನ್ನುವಂಥ ಕತೆ ಸಿನಿಮಾ ಆದಮೇಲೆ ಅವರು ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಮಾಧ್ಯಮದವ್ರು ಕೇಳ್ತಾರೆ, ಗೈಡ್ ಅಂತ ಸಿನಿಮಾ ಮಾಡಿದ್ದೀರಿ, ನಿಮ್ಮ ಕತೆ ಹೆಂಗೆ? ನೋ ಇಟ್ಸ್ ಪ್ಯೂರ್ಲಿ ಎ ಕಂಟೆಂಟ್ ವಿತ್ ಮಿಸ್ಗೈಡೆಡ್ ಅಂತಾರೆ. ಮಿಸ್ಗೈಡ್ ಅದು. ಇವೆಲ್ಲ ಡಾಕ್ಯುಮೆಂಟು, ರೆಕಾರ್ಡು. ಹಿಂಗೆ ಪೊಲೀಸ್ ಆಫೀಸರ್ ಇದನ್ನೆಲ್ಲ ಅವರು ಹುಡ್ಕೊಂಡು ಸಾಂಸ್ಕೃತಿಕವಾಗಿ ಜಾಲಾಡಿ ಸಾಹಿತ್ಯಿಕವಾಗಿ ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಓದ್ಕೊಂಡು. ಇನ್ನೊಂದು ನಾನು ನಿಮಗೆ ಇದೊಂದು ನೀವು ಬರೆದ್ರಲ್ಲ, ಯಾವುದೋ ಚಲನಚಿತ್ರದಲ್ಲಿ ಸಿನಿಮಾ ಹಾಡುಗಳನ್ನು ಸಂಗೀತ ಮತ್ತು ಸಾಹಿತ್ಯ ತೊಗೊಂಬಂದಿದ್ದಾರೆ ಅಂತ ಬರೆದಿದ್ದೀರಲ್ಲ, ಪೂರ್ತಿ ನೋಡಿದೆ, ನಾವು ತುಂಬ ಚೆನ್ನಾಗಿದೆ. ಅದರಲ್ಲಿ ಇನ್ನೊಂದು ಮುಂದೆ ಏನಾದ್ರು ಮಾಡಿಕೊಂಡ್ರೆ ತಾವು ದಯಮಾಡಿ ಆ ಬೇಂದಿರೋರ್ದು ಒಂದು ಲೈನ್ ಸೇರಿಸ್ಕೊಳ್ಳಿ, ಇಳಿದು ಬಾ ತಾಯಿ. ಅದನ್ನು ಹುಡುಕ್ತೆ, ಅದೊಂದು ಇರಬೇಕಾಯ್ತು. ತುಂಬ ಬರೆದಿದ್ದೀರ ನೀವು, ಎಲ್ಲವನ್ನು ಯಾವುದನ್ನು ಬಿಟ್ಟಿಲ್ಲ. ಗಂಗಾವತರಣ ಅದನ್ನು ಯಾಕೆ ಹೇಳಿದೆ ಅಂತ ಹೇಳ್ತೀನಿ, ಅದನ್ನ ಹೇಳ್ಬಿಟ್ಟು ಮುಗಿಸ್ತೀನಿ ನನ್ನ ಮಾತು. ಅವರು ಈ ಸಿನಿಮಾ, ಈಗ ಸಾಮಾನ್ಯ ಗೀತೆಗಳು ಅಂತ ಹೇಳಿದಾಗ, ಈಗ ನೋಡಿ
ಉದಯ್ ಶಂಕರು ಬರಿತಾ ಇದ್ದಂಥ ಕಾಲದಲ್ಲಿ ನಾವೀಗ ಇಲ್ಲಿರೋ ವಯಸ್ಸಿನವರೆಲ್ಲ ಅದೇ ಜನ್ರೇಷನ್ನವರು, ಇಲ್ಲಿರೋರು ನೀವೆಲ್ಲ ಅದೇ ತಂಗಾಳಿ, ಅದೇ ಬಿರುಗಾಳಿ, ಅದೇ ಈ ಸಂಜೆ, ಅದೇ ಬಾನು, ಅದನ್ನು ಕೇಳ್ಕೊಂಡು ಬೆಳೆದವರು, ಸಿನಿಮಾ ನೋಡಿದವರು ನೀವೆಲ್ಲ. ಹಂಸಲೇಖ ಬಂದಮೇಲೆ ಚೇಂಜ್ ಆಗೋಯ್ತು. ಹಂಸಲೇಖ ಬಂದಮೇಲೆ ಮಾಲು ಬಾಲು, ನಿಂಬೆಹಣ್ಣು, ದ್ರಾಕ್ಷಿ ಎಲ್ಲ ರವಿಚಂದ್ರನ್ ಕೈಲಿ ಕೊಟ್ಟು ನಮ್ಮನ್ನು ನಿಮ್ಮನ್ನು ಎಲ್ಲ ಕೇಳಿಸಿ, ನಾನು ಹಂಸಲೇಖ ಹೇಳ್ತಿರ್ತೀನಿ, ಅದನ್ನ ಹೇಳ್ತಿರ್ತೀನಿ ನಾನು. ಚೇಂಜ್ ಆಯ್ತದ, ಕಾಲಾನಂತರದಲ್ಲಿ ಅದು ಬದಲಾಯಿತು. ಆದರೆ ಇವರು ಇಲ್ಲೆಲ್ಲ ಗುರುತಾಕೊಂಬಂದ್ರು ಪಾಪ. ಇವ್ರ ಪುಸ್ತಕದಲ್ಲಿ ಗುರುತಾಗ್ತಾರೆ, ಯಾವ ಜನ್ಮದ ಮೈತ್ರಿ. ನೋಡಿ, ನೀವು ಸಿನಿಮಾದಲ್ಲಿ ಅದನ್ನು ಅಳವಡಿಸ್ತಾ ಹೋಗಿದ್ದಿದ್ರೆ ನಿಮ್ಮ ಕಿವಿಗೆ ಅದು ಬೀಳ್ತಾನೆ ಇರಲಿಲ್ಲ. ಕುವೆಂಪು ಅವ್ರದ್ದು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು. ಕುವೆಂಪು ಅವ್ರ ಭಾವಗೀತೆ ಸಿನಿಮಾದಲ್ಲಿ ಅದನ್ನು ಬರೀತಾರೆ ಇವರು. ಅದನ್ನು ಹುಡುಕಿ ಅದನ್ನು ದಾಖಲೆ ಸಮೇತವಾಗಿ ಪುಸ್ತಕದಲ್ಲಿ ಇಡ್ತಾರೆ. ಇವಳು ಯಾರು ಬಲ್ಲೆ ಏನು, ನೀವು ಕೇಳಿದ್ದೀರಿ ಇವೆಲ್ಲ, ನಾನು ಹೇಳ್ತಾ ಇರೋದ್ರಲ್ಲಿ ನಿಮ್ಮ ಗಮನಕ್ಕೆ ಬರುತ್ತೆ. ಇವಳು ಯಾರು ಬಲ್ಲೆ, ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು. ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು. ಬೇಂದ್ರೆ ನೋಡಿ, ಸಿನಿಮಾದ ಒಳಗಡೆ ಸಾಹಿತ್ಯನ ಹೆಂಗೆ ಎತ್ಕೊಂಡ್ಬಂದ್ರು ಅನ್ನುವಂಥ ಒಂದು ವಿವರಗಳನ್ನು ಈ ಪುಸ್ತಕದಲ್ಲಿ ತಗೊಂಡ್ಬರ್ತಾರೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತಿ. ಗೋವಿಂದ ಪೈಗಳು ತೆರೆದಿದೆ ಮನೆ ಓ ಬಾ ಅತಿಥಿ. ಇದನ್ನು ಕೇಳದೆ ಇರೋರೇ ಇಲ್ಲ. ಕಡಲಾಗಿ ಬಾ ಬಾನಾಗಿ ಬಾ, ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ, ತೆರೆದಿದೆ ಮನವು ಬಾ ಹೊಸಗಾನದ ಹೊಸತಾನದ, ಹೊಸಗಾನದ ಹೊಸತಾನದ. ಅಂದರೆ ಬಟ್ ನಂದೊಂದು ಚಿಕ್ಕದೊಂದು ತಮಾಷೆ ಇದೆ, ಯಾವಾಗಲೂ ಹೇಳ್ತಿರ್ತೀನಿ ನಾನು. ಏನಪ್ಪ ಅಂದರೆ, ಕುವೆಂಪು ಹೇಳ್ತಾ ಇರೋದು, ತೆರೆದಿದೆ ಮನೆ, ನನ್ನ ಮನಸ್ಸು ತೆರ್ಕೊಂಡಿದೆ, ಅತಿಥಿ ನೀನು ಬಾ ಅಂತ. ಯಾರು? ಹೂ ಇಸ್ ದಿ ಗೆಸ್ಟ್? ಯಾರು ಅತಿಥಿ? ನೀನು ಕಡಲಿನ ರೂಪದಲ್ಲಿ ಬಾ, ನದಿ ರೂಪದಲ್ಲಿ ಬಾ, ಸಮುದ್ರದ ರೂಪದಲ್ಲಿ ಬಾ, ಬೆಟ್ಟದ ರೂಪದಲ್ಲಿ ಬಾ, ಕಾಡಿನ ರೂಪದಲ್ಲಿ ಬಾ. ಯಾರು? ಪ್ರಕೃತಿ, ದೇವರು, ಭಗವಂತ. ನೀನು ಯಾವ ರೂಪದಲ್ಲಾದ್ರೂ ಬಾ, ನನ್ನ ಮನಸ್ಸು ತೆರೆದಿದೆ. ನೀವು ರಾಜ್ಕುಮಾರ್ನ ಕಿಟಕಿ ಭಾಗದಲ್ಲಿ ಕೈ ಕಟ್ಕೊಂಡು ನಿಲ್ಲಿಸ್ಬಿಟ್ಟು ಒಬ್ಬ ಡೈರೆಕ್ಟರ್ ಒಳಗಡೆ ಸರಿತಿನ ಕೈನಲ್ಲಿ ವೀಣೆ ಕೊಟ್ಬಿಟ್ಟು ತೆರೆದಿದೆ ಬಾ ಓಂ ಬಾ ಅತಿಥಿ ಅಂತ ಕರೆದ್ರೆ ನೀವು ಸಿನಿಮಾ ಇಂಡಸ್ಟ್ರಿನಲ್ಲಿ, ಮೈ ಡಿಯರ್, ಕರೆಕ್ಟಾ? ರಾಜ್ಕುಮಾರ್ ನಿಂತಿರ್ತಾರೆ, ಈ ಕಡೆ ಅವರಿಬ್ರು ವೀಣೆ ಕಲಿತಿರ್ತಾರೆ. ಒಬ್ಬ ನಿರ್ದೇಶಕನಾದವನಿಗೆ ಆ ಭಾವಗೀತೆಯ ಭಾವ ತೀವ್ರತೆ ಅರ್ಥ ಆಗದೆ ಹೋದರೆ ಈ ಥರದ ದೃಶ್ಯ ಸಂಯೋಜನೆಗಳಾಗ್ಬಿಡ್ತವೆ. ಆ ಥರದ ಗೀತೆಗಳು. ಕಾಣದ ಕಡಲಿಗೆ GSS. ಓ, ಇನ್ನೊಂದಿದೆ ನಿಮ್ಮದೇ ಕಡೆದು, ಕುಡೀರಿ, ಕಾಫಿ ಕುಡೀರಿ. ಮರಳಿ ಬಾರದೂರಿಗೆ ನಿನ್ನ ಪಯಣ. ನೀವು ಕೇಳಿದಿರಲ್ಲ, ಮರಳಿ ಬಾರದೂರಿಗೆ ನಿನ್ನ ಪಯಣ. ಅಪ್ಪ, ಈ ರಾಜ್ಯದಲ್ಲಿ ಯಾರೇ ನಿಧನರಾದರು, ಕಾಲವಾದರು, ಯಾವ TV ಚಾನಲ್ ಹಾಕಿದ್ರು ಮರಳಿ ಬಾರದೂರಿಗೆ ಹಾಡಾಕ್ಬಿಟ್ಟಿರ್ತಾರೆ. ಲೇಖಕರನ್ನು ಮಾತ್ರ ತೋರಿಸಲ್ಲ, ಯಾರು ಅಂತ ಹೇಳಲ್ಲ. BT ಕವಿತಾ ಅವ್ರು ಹೇಳೋರು ಈ ಪುಸ್ತಕದಲ್ಲಿ, ಮರಳಿ ಬಾರದೂರಿಗೆ ಹಾಡು ಬರೆದವ್ರು ಯಾರಪ್ಪ ಅಂದರೆ NK ಲೋಲಾಕ್ಷಿ. ಆ ರೆಕಾರ್ಡಿಂಗ್ ಇದಕ್ಕೆ ನಾನು ಹೋಗಿದ್ದೆ. ನಾನು ಅವಾಗ ಹೇಳ್ತಿರ್ತೀನಿ, ಇನ್ನೊಂದ್ಸಲ ನೀವು ಈಗ ಬರ್ತಾ ಯಾರಾದರೂ ಒಳ್ಳೆ
ನೆನಪು ಮಾಡ್ಕೊಳ್ಳೋ ಥರದ ಹಾಡೋದು. ಅವರ ಪುಸ್ತಕ ಬಿಡುಗಡೆಗೆ ಬಹುಶಃ ನಾನು ಬಂದಿದ್ದೆ ಅಂತ ಕಾಣ್ತದೆ. ಅದು ಭಾವನಾ ಅಂತೇಳಿ ಒಂದು ಸಂಕಲನ. ಆ ಎಲ್ಲ ಇದನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ಅದೇ ರೀತಿ ಬೇಂದ್ರೆ ಅವ್ರದ್ದು ಇಳಿದು ಬಾ ತಾಯಿ, ಇಳಿದು ಬಾ ತಾಯಿ ಗಂಗಾವತರಣ ಅವ್ರು ಬರೆದಾಗ ಅವ್ರು ಬರೆದ್ಬಿಟ್ರು. ಪಿ ಬಿ ಶ್ರೀನಿವಾಸ್ ಸಿನಿಮಾದಲ್ಲೂ ಹಾಕ್ಬಿಟ್ರು. ಪಿ ಬಿ ಶ್ರೀನಿವಾಸ್ ಅದನ್ನು ರಾಗವಾಗೂ ಹಾಡ್ಬಿಟ್ರು. ಅದಕ್ಕೆ ಪ್ರಶಸ್ತಿ ಬಂದ್ಬಿಡ್ತು. ಪ್ರಶಸ್ತಿ ಬಂದಮೇಲೆ ಇವ್ರಿಗೆ ಭಾಳ ಖುಷಿ ಏನು ಅಂತೇಳಿ, ಪಿ ಬಿ ಶ್ರೀನಿವಾಸ್ಗೆ ಭಾಳ ಖುಷಿ ಏನು ಅಂತ ಹೇಳಿದ್ರೆ, ಬೇಂದ್ರೆ ಅವ್ರ ಕೈನಲ್ಲಿ ಕಲ್ ಸಕ್ಕರೆ ಇಸ್ಕೋಬೇಕು. ಅವ್ರು ಬಂದು ಅವ್ರ ಮನೆಗೆ ಹೋದವ್ರಿಗೆಲ್ಲ ಕಲ್ ಸಕ್ಕರೆ ಕೊಡ್ತಾರೆ. ಕಲ್ ಸಕ್ಕರೆ ಕೊಡ್ತಾರೆ. ಸಾಮಾನ್ಯ ನಾವು ಸುತ್ತೂರು ಶ್ರೀಗಳನ್ನ ನೋಡೋಕೆ ಹೋದಾಗೆಲ್ಲ ಅವ್ರು ನಾವೊಂದು ನಮಸ್ಕಾರ ಮಾಡಿದ್ರೆ ಅವ್ರು ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯನವರೆಗೆ ಯಾರೇ ಬರಲಿ ಕೈಗೆ ಒಂದು ಫಲ ಕೊಡ್ತಾರೆ. ಬಹುಶಃ ನಿಮ್ಮೆಲ್ರಿಗೂ ಅನುಭವ ಆಗಿರ್ತದೆ. ಒಂದು ಫಲ ಕೊಡ್ತಾರೆ ಕೈಗೆ. ಅಂದರೆ ದೊಡ್ಡವರ ಒಂದು ಪ್ರೀತಿ, ಅಕ್ರೆ, ಸಮಾಜಕ್ಕೆ ಒಂದು ಅಕ್ರೆ. ಆಮೇಲೆ ನೀವು ತುಂಬ ದೊಡ್ಡವರಾಗಿದ್ದರೆ ಮಾತ್ರ ಅವರು ನಿಮ್ಮನ್ನು ಗುರುತಿಸ್ತಾರೆ ಅಂತೇನಿಲ್ಲ. ನಾನು ವಿಜಯವಾಣಿನಲ್ಲಿ ಬರೆದಿದ್ದೆ ನನ್ನ ಲೇಖನ, ಒಂದ್ಸಲ ರಾಜ್ಯ ಮಟ್ಟದ ಲೇಖನ, ಸುತ್ತೂರು ಶ್ರೀಗಳ ಬಗ್ಗೆ ಬಂದಂಥ ಲೇಖನಕ್ಕೆ ಒಂದು 100 ಫೋನ್ ಕರೆಗಳು ಬಂದ್ಬಿಟ್ಟಿದ್ದಾವೆ ನನಗೆ. ಕಾರಣ ಇಷ್ಟೇ, ನೀವು 1000 ಜನದ ಮಧ್ಯೆ ಇರಲಿ, ನಿಮ್ಮನ್ನು ಗಮನಿಸಿ, ನಿಮ್ಮನ್ನು ಗುರುತಿಸಿ, ನಿಮಗೊಂದು ಮುಗುಳ್ನಗೆ ಕೊಟ್ಟು, ನಿಮಗೊಂದು ಆಶೀರ್ವಾದ ಮಾಡಿ, ನಿಮ್ಮನ್ನು ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿ ಕಳಿಸೋದಿದೆಯಲ್ಲ, ಕರ್ನಾಟಕದ ಮಠಾಧೀಶರಲ್ಲಿ ಇವತ್ತಿಗೂ ಕೂಡ ಒಂದು ಕಳಂಕ ಇಲ್ಲದೆ ನಿಜವಾದ ಅರ್ಥದಲ್ಲಿ ವೇದಿಕೆ ಮೇಲೆ ಭಾಷಣ ಓಡಿಸ್ಕೊಳ್ಳೋದಲ್ಲ, ನಿಜವಾದ ಅರ್ಥದಲ್ಲಿ ಸೆಕ್ಯುಲರು ಅವ್ರ ನಡವಳಿಕೆ, ಸಮಾಜನ ಅವ್ರು ನೋಡೋ ರೀತಿ, ನೀವು ಯಾರಾದರೂ ಅವ್ರ ಹತ್ರಕ್ಕೆ ಹೋದರೆ ನೀವು ಯಾರು ಅಂತ ಗುರುತು ಪರಿಚಯನೇ ಬೇಡಿ ಸ್ವಾಮಿ. ನಿಜವಾದ ಜಾತ್ಯತೀತ ಮನೋಭಾವ, ನಿಜವಾದ ಸೆಕ್ಯುಲರಂ ಹೃದಯ ಅಂತ ಹೇಳಿದ್ರೆ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ. ಅವ್ರ ಮಾತೃ ಹೃದಯಿ ಅಂತ ಶಂಕರದೇವನವ್ರು ಮಾತಾಡ್ತಿದ್ರು. ಶಂಕರವರೇ, ನಾನು ಅವ್ರಿಗೆ ತಾಯಿಯ ಮಡಿಲು ಅಂತ ಬರೆದಿದ್ದೀನಿ. ನನ್ನ ಅನುಭವ ಇದು. ಈಗ ನೀವು ಭಾಳ ವಿದ್ವಾಂಸರಾಗಿ ಮಾತಾಡ್ತಿರಲ್ವಾ, ನಿಮ್ಮನ್ನು ಎಲ್ಲಿಗೆ ಜೋಡಿಸ್ಬೇಕೋ ಅಲ್ಲಿ ಜೋಡಿಸಿ ನಿಮಗೊಂದು ಅವಕಾಶ ಕೊಟ್ಟು ನಿಮಗೆ ಕೆಲಸ ಕೊಡ್ತಾರೆ. ಈಗ ನಾನು ಸ್ವಲ್ಪ ಈ ಪಬ್ಲಿಸಿಟಿ ಮಾರ್ಗದಲ್ಲಿ ಮಾತಾಡ್ತೀನಲ್ವಾ, ನನ್ನನ್ನು ಎಲ್ಲಿಗೆ ಜೋಡಿಸ್ಬೇಕೋ ಅಲ್ಲಿಗೆ ಜೋಡಿಸ್ತೀನಿ. ಯಾರ ಕೈಗೆ ಪಾಯಸದ ತಪ್ಪಲೆ ಕೊಡಬೇಕು, ಯಾರ ಕೈಗೆ ಪಲ್ಯದ ಟ್ರೇ ಕೊಡಬೇಕು ಅಂತ ಗೊತ್ತಿರುವಂಥ ಅತ್ಯಂತ ವರ್ತಮಾನದ ತಲ್ಲಣಗಳನ್ನು ಅರ್ಥ ಮಾಡಿಕೊಂಡ ಸ್ವಾಮೀಜಿ ಯಾರು ಇದ್ರೆ ಕರ್ನಾಟಕದಲ್ಲಿ, ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ. ಆಮೇಲೆ ಇಷ್ಟೆಲ್ಲ ನಾವು ಮಾತಾಡಿದರೆ ಕೂಡ ಅವ್ರಿಗೆ ಅದು ಗೊತ್ತಾಗ್ತಿರ್ತದೆ. ಯಾಕೆಂದರೆ ಅತ್ಯಂತ ಅಧ್ಯಯನಶೀಲ ಪ್ರತಿಭೆ ಅವ್ರದ್ದು, ಓದ್ತಾರೆ. ಆಮೇಲೆ ಅವರನ್ನ ಸಾಮಾನ್ಯ ಪೀಠಾಧ್ಯಕ್ಷರು, ಇತ್ತೀಚೆಗೆ ಎಲ್ಲ ಕಾರ್ಯಕ್ರಮಗಳು ಕರೀತಾರಲ್ಲ, ಪೀಠಾಧ್ಯಕ್ಷರು ಅಂತಲ್ಲ, ತುಂಬ ಹ್ಯೂಮರಸ್ ಆಗಿ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಬೋರೇ ಆಗದೆ ಇರೋ ಥರ ಅವ್ರು ಮಾತಾಡುವ ಅಷ್ಟು ಮಾತುಗಳು ನಿಮ್ಮನ್ನು ಒಂದು ವೈಬ್ರೇಷನಲ್ಲಿ ಇಡೋ ಥರದ ಮಾತುಗಳು ಇರ್ತವೆ. ಕಾರಣ ಏನು ಅಂತೇಳಿ ಓದು ಅಷ್ಟೇ. ಓದ್ಕೊಂಡು ಬಂದರೆ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಈಗ ನೀವು ತುಂಬ ದೊಡ್ಡವ್ರ ಬಗ್ಗೆ ನೀವು ಮಾತಾಡ್ತಾ ಏನೇನೋ ಮಾತಾಡ್ಬಿಡೋಕ್ಕಾಗಲ್ವಲ್ಲ. ಈಗ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ನಾನು MP ಶಂಕರು 20 ವರ್ಷದ ಗೆಳೆಯರು. ದಿನ ಸಾಯಂಕಾಲ ಆದರೆ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಹಂಗಿದ್ದವರು. ನಾನು ಅವರಿಬ್ಬರು ಒಂದು ಪುಸ್ತಕ ಬರೆಯೋಣ ಅಂತ ಒಂದು ಪುಸ್ತಕ ಬರೆದಿದ್ವಿ, ಇಳಿ ಸಂಜೆಯ ಗೆಳೆಯ ಅಂತ. ಅದು ಇಡೀ ಒಂದು ಲೈಫ್ ಹಿಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇದೇ ಥರ. ಕವಿತಾ ಅವರು ರಿಸರ್ಚ್ ಮಾಡಿದ್ದಾರೆ, ನಾವು ರಿಸರ್ಚ್ ಇಲ್ಲ, ಬರೀ ಸರ್ಚ್ ಮಾಡಿದ್ದು ಅಷ್ಟೇ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಬಂದರು. ಬರ್ಕೊಂಬಂದೆ ನಾನು ಸುಮಾರು. ಒಂದು ಹಂತಕ್ಕೆ ನಿಮ್ಮ ಈ ಚಾಮರಾಜನಗರ ಕಾರಾಪುರದಲ್ಲಿ ಗಂಧದ ಗುಡಿ ನಡೀತಲ್ಲ ಸಿನಿಮಾ, ಗಂಧದ ಗುಡಿ ಕತೆ ಶುರುವಾಯಿತು. ಅಲ್ಲಿಗೂ ಬರದೆ, ಅಲ್ಲಿ ಮಧ್ಯದಲ್ಲಿ ಒಂದು ಹೀರೋಯಿನ್ ಬ್ರೇಕಪ್ ಶುರುವಾಯಿತು. ಕತೆ ಅವ್ರು ಹೇಳಿದ್ರು, ನಾನು ನಿಲ್ಲಿಸ್ಬಿಟ್ಟೆ. ಬೇಡ ಬರೆಯೋದು ಬೇಡ ಬಿಡಿ. ಇಲ್ಲ ಗುಬ್ಬಿ, ನೀವು ಬರೀರಿ, ಏನಾದ್ರು ಸಮಸ್ಯೆ ಆದರೆ ನಾನಿದ್ದೀನಲ್ಲ, ಬದುಕಿದ್ದೀನಲ್ಲ, ಹೇಳ್ತೀನಿ ನಾನು ಪ್ರೆಸ್ನವ್ರಿಗೆ ಅಂತ. ಇಲ್ಲ ಬೇಡ ಬಿಡಿ, ನಾನು ಡೈಲಿ ನಿಮ್ಮ ಜೊತೆ ಸಾಯಂಕಾಲ ಒಂದು ಕಾಫಿ ಕುಡ್ಕೊಂಡು 2 ಇಡ್ಲಿ ತಿನ್ನೋ ಟೈಮ್ ಬೇಕು ನನಗೆ. ಸುಮ್ಮನೆ ಓಡಾಡಿಸ್ಕೊಂಡು ಹೊಡಿತಾರೆ,
ಇವೆಲ್ಲ ಬರೆದ್ರೆ ಬೇಡ, ನಿಲ್ಲಿಸ್ಬಿಡೋಣ ಅಂತ. ನನ್ನ ಎದೆ ಒಳಗಡೆನೆ ಆ ಪದ ಉಳ್ಕೊಂಬಿಟ್ಟು. ಬರೀ ಸರ್ಚ್, ಅದು ರಿಸರ್ಚ್ ಅಲ್ಲ, ಇದು ರಿಸರ್ಚು. ಪಿ ಟಿ ಕವಿತಾ ಅವ್ರು ಮಾಡಿರುವಂಥ ರಿಸರ್ಚ್. ಎಲ್ಲ ಉತ್ತರ ಕರ್ನಾಟಕದಲ್ಲಿ ಮಳೆ ಬರ್ದೇನೆ ಕೆರೆ ಎಲ್ಲ ಒಣಗೋಗಿತ್ತು. ಪತ್ರಿಕೆಯವರು ಫೋಟೋ ತೆಗೆದುಬಿಟ್ಟು ಕೆರೆ ಎಲ್ಲ ಒಣಗೋಗಿದೆ, ಗಂಗೆ ಇಲ್ಲ, ನೀರಿಲ್ಲ ಅಂತ ಒಂದು ಫೋಟೋ ತೆಗೆದು ಹಾಕ್ಬಿಟ್ರು ಪೇಪರ್. ಬೇಂದ್ರೆ ಅವರು ಅದನ್ನು ನೋಡಿದ್ರು. ಬೇಂದ್ರೆ ಅವರು ನೋಡ್ಬಿಟ್ಟು ಏನು ಮಾಡಿದ್ರು, ಒಂದು ಪದ್ಯ ಬರೆದ್ಬಿಟ್ರು. ಅದೇ ಗಂಗಾವತರಣ, ಇಳಿದು ಬಾ ತಾಯಿ ಅಂತ. ಅದನ್ನು ಸಿನಿಮಾದಲ್ಲಿ ಹಾಕಿದ್ರು. ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ಪಿ ಬಿ ಶ್ರೀನಿವಾಸ್ ಅವ್ರ ಮನೆಗೆ ಹೋಗಿ ಕಲ್ ಸಕ್ಕರೆ ಕುಡಿ ಸ್ವಾಮಿ ಅಂತ ಕೇಳಕ್ ಹೋದ್ರು. ಕಲ್ ಸಕ್ಕರೆ ಕುಡಿ ಅಂತ ಕೇಳಕ್ ಹೋದಾಗ ಕೊಡ್ಲಿಲ್ಲ ಅವರು, ಬೈದು ಕಳಿಸಿದ್ರು. ಬೇಂದ್ರೆ ಅವ್ರು ಬೈಯೋ ಬೈಗಳನ್ನ ನಾನಿಲ್ಲಿ ಹೇಳಂಗಿಲ್ಲ. ಉತ್ತರ ಕರ್ನಾಟಕ, ನಾವೀ ಕಡೆ ನಾವು ಬಳಸ್ತೀವಲ್ಲ ಬೈಗಳ, ಉತ್ತರ ಕರ್ನಾಟಕದಲ್ಲಿ ಪ್ರೀತಿಗೂ ಅದನ್ನೇ ಬಳಸ್ತಾರೆ. ಪ್ರೀತಿಗೆ ನಾವು ಈ ಕಡೆ ಕೋಪಕ್ಕೆ ಬಳಸ್ತೀವಲ್ಲ ಒಂದೆರಡು ಪದ. ಎಷ್ಟು ಬುದ್ಧಿವಂತರ್ರಿ ನೀವು. ಅಲ್ಲಿ ಪ್ರೀತಿಗೆ ಬಳಸ್ತಾರೆ. ಹಂಗೆ ಬೈದರು ಯಾರಿಗೆ? ಪಿ ಬಿ ಶ್ರೀನಿವಾಸ್ಗೆ. ಪಿ ಬಿ ಶ್ರೀನಿವಾಸ್ ಆ ಕಾಲದಲ್ಲಿ ದೊಡ್ಡ ಗಾಯಕ. ಕಡೆಗೆ ಯಾಕೆ ಬೈದ್ಬಿಟ್ರಿ ನೀವು, ದಯವಿಟ್ಟು ನನಗೆ ಹೇಳ್ಬೇಕು. ಅಲ್ಲಪ್ಪ, ನಾನು ಬರ್ತಿದ್ದೇನು, ಇಳಿದು ಬಾ ತಾಯಿ, ಕೆರೆ ಕಟ್ಟೆ ಎಲ್ಲ ಒಣಗ್ತಾ ನಿಂತವೆ, ಗಂಗೆ ನೀನು ಶಿವನ ತಲೆ ಮೇಲೆ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ, ನಿನ್ನ ಕೆಲಸ ಇದೆ ಭೂಮಿನಲ್ಲಿ, ಇಳಿದು ಬಾ ಅಂತೇಳಿ ನಾನು ಹಕ್ಕೊತ್ತಾಯ ಮಾಡಿದ್ದೀನಿ. ನಾನು ಬರೆದಿರೋದು ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಸುರಿದು ಬಾ, ಚರಾಚರಗಳಿಗೆ ಉಣಿಸಿ ಬಾ, ಬಾರೇ ಬಾ ತಾಯಿ ಸುರಿದು ಬಾ, ಎಚ್ಚೆತ್ತು ಎದ್ದ ಆಕಾಶದುದ್ದ ಉದ್ಬುದ್ಧ ಶುದ್ಧ ನೀರೇ, ಸಿರಿವಾರಿಜಾತ ವರ ಪಾರಿಜಾತ ತಾರಾಕುಸುಮದಿಂದೆ, ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ, ಬಂದಾರೆ ಬಾರೆ ಕಣ್ದಾರೆ ತಡೆವರೇನೆ ಅಂತ. ನಾನು ಹಿಂಗೆ ಬರ್ದಿದ್ದೀನಿ, ನೀನು ಹೆಂಗೆ ಆಡಿದ್ಯಾ? ಪಿ ಬಿ ಕೇಳಿದ್ದು ಬೇಂದ್ರೆ ಅವರು. ಇವರು ಭಾಳ ಇದಾಗ ಆಡ್ಬಿಟ್ಟು, ಸುಶ್ರಾವ್ಯವಾಗಿ ಆಡ್ಬಿಟ್ಟವ್ರು ಅದನ್ನ. ನಮಗಿಷ್ಟ, ನಿಮಗಿಷ್ಟ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಸುರಿದು ಬಾ, ಚರಾಚರಗಳಿಗೆ ಉಣಿಸಿ ಬಾ, ಬಾರೆ ಬಾ ತಾಯಿ ಇಳಿದು ಬಾ. ಹಿಂಗಾಡ ಬೇಂದ್ರೆಗೆ ಅದು ಇಷ್ಟ ಆಗಲಿಲ್ಲ. ಮೂಲ ನಾನು ಬರೆದಿರೋ ಭಾವನೆ ಇಲ್ಲ ಕಣಯ್ಯ, ಈ ಹಾಡಲ್ಲಿ ನಿನ್ನ ರಾಗ ಮಾತ್ರ ಕಾಣಿಸ್ತಾ ಇದೆ ಬೇಂದ್ರೆಯವರು. ನೀವು ಬರೆದಿರೋದು ಇದೆ ಅಲ್ವಾ? ನಮ್ಮೂರಿನಲ್ಲಿ ಪಿ ಕಾಳಿಂಗರಾವ್ ಅಂತ ಒಬ್ಬ ಗಾಯಕ ಇದ್ದಾನೆ. ಪಿ ಕಾಳಿಂಗರಾವ್ ಅಂತ. ನಮ್ಮ ಕಾಳಿಂಗರಾಯ ಹಾಡ್ತಾನ, ಆದರೆ ನೀನು ಹಾಡಿದಷ್ಟು ಫೇಮಸ್ ಅಲ್ಲ ಅವ. ನಿನ್ನ ಹಾಡು ಅವನು ಹಾಡಿದ್ರೆ ಫೇಮಸ್ ಆಗಲಿಲ್ಲ, ಆದರೆ ನನಗಿಷ್ಟ ಅವನು ಹಾಡಿರೋದು. ಅವ್ರು ಹೆಂಗೆ ಹಾಡ್ತಾರೆ? ಇಳಿದು ಬಾ ತಾಯಿ ಇಳಿದು ಬಾ, ಸುರಿದು ಬಾ ತಾಯಿ ಸುರಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಬಾರೇ ಬಾ ತಾಯಿ ಇಳಿದು ಬಾ. ನಾನು ಬರ್ದಿರೋದು ಹಿಂಗೆ. ನನಗೆ ನೀವು ಸುಮ್ಮನೆ ನನ್ನ ಪುಸ್ತಕ ಕೊಟ್ಬಿಟ್ಟು ಕೆಡಿಸಿದ್ರಿ ಬೆಂಗಳೂರಿನಲ್ಲಿ. ನಾನು ಯಾಕೆಂದರೆ ನಮಗೇನು ಅಂದರೆ ಸ್ವಾಮೀಜಿಯವ್ರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ನಮಗೆಲ್ಲ ಈ ಜಾಸ್ತಿ ಟೈಮ್ ಕೊಟ್ಟು ಈ ಊಟಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆಲ್ಲ ಕಳಿಸ್ಬಿಡ್ತಾರೆ. ಅಲ್ಲೆಲ್ಲ 70 ವರ್ಷ 80 ವರ್ಷ 90 ವರ್ಷ ವಯಸ್ಸಾದವರೆಲ್ಲ ಜೀವನ ಶ್ರದ್ಧೆ ಶಿಬಿರ ಅಂತ ಬರ್ತಾರೆ. ಜೀವನ ಉತ್ಸಾಹ ಶಿಬಿರ. ಆ ಜೀವನ ಉತ್ಸಾಹ ಶಿಬಿರಕ್ಕೆ ಸ್ವಾಮೀಜಿ ಏನು ಮಾಡ್ತಾರೆ, ಅವ್ನಿಗೆ 1 ಗಂಟೆ ಕೊಟ್ಬಿಡಿ ಅವನಿಗೆ ಅಂತಾರೆ. ಆಯಿತಾ? ಅವ್ರಿಗೇನು ಎಲ್ಲ ತುಂಬ ಆ ವಯೋಮಾನ ಜಾಯಮಾನ ಎಲ್ಲ ಮಿಕ್ಸ್ ಆಗಿ ಕರೆಕ್ಟಾಗಿ ಇರ್ತದೆ, ಕೇಳ್ಕೊಂಡು ಒಂಥರ ತಮಾಷೆಗೆ ಇರ್ತಾರೆ. ಬಟ್ ಪಾಪ ನೀವು 80-90 ಕಾಣ್ತಾನೆ ಇಲ್ವಲ್ಲ ನನಗೆ ಆಡಿಯನ್ಸ್ ರೋಲಲ್ಲಿ. 30 ಇದೆಯಾ ನರಸಿಂಹಮೂರ್ತಿ, ಮುನ್ರಾಜು ಎಲ್ಲ ನೀವೆಲ್ಲ 30 ನೀವು. ಹಾಗಾಗಿ ಪುಸ್ತಕ ನೀವು ಕೊಟ್ರಿ, ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದೆ, ಚೆನ್ನಾಗಿ ಓದಿದೆ. ಪುಸ್ತಕ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಸಭಿಕರ ಮುಂದೆ, ಕನ್ನಡ ಬಂಧುಗಳ ಮುಂದೆ, ಪುಸ್ತಕ ಚೆನ್ನಾಗಿದೆ. ಆಮೇಲೆ ಈ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಗೆ ಬರ್ತಾರೆ. ಪೊಲೀಸ್ ವ್ಯವಸ್ಥೆ, ಆಮೇಲೆ ನಮ್ಮ ಗಂಗರು, ಚಾಲುಕ್ಯರು, ಹೊಯ್ಸಳರು,
ಬಾದಾಮಿ ಚಾಲುಕ್ಯರು, ಇಲ್ಲೆಲ್ಲ ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಅನ್ನೋದೆಲ್ಲ ಹೇಳ್ತಾರೆ. ಇವತ್ತಿನ ವರ್ತಮಾನದ ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಅಂತಲೂ ಕೂಡ ಹೇಳ್ತಾರೆ. ಪೊಲೀಸರ ಮೇಲೆ ಬಂದಂಥ ಸಿನಿಮಾಗಳು ಎಲ್ಲವನ್ನು ಕೂಡ ಅವರು ಅಲ್ಲಿ ಪಟ್ಟಿ ಮಾಡ್ತಾರೆ. ಶಾಂತಿ ಕ್ರಾಂತಿ, ನ್ಯಾಯ ಗೆದ್ದಿತು, ಆಹುತಿ, ಬೇಟೆ, ಆಪರೇಷನ್ ಅಂತ. ಆಹುತಿ ಅಂತ ಜ್ಞಾಪಕ ಆಯ್ತು. ನಾನು ನಾಗಬಣ್ಣ ಹೇಳ್ತಿರ್ತಾರೆ ಯಾವಾಗಲೂ. ನಾಗಬಣ್ಣ ನಾವು ಸ್ನೇಹಿತರು. ಇಲ್ಲ ಕಣ, ನನ್ನ ಪಾಪ ಅಮ್ಮ ಸುಮಲತಾ ಅಂಬರೀಷ್, ಸುಮಲತಾ ಅವಾಗ ಇದರಲ್ಲಿದ್ದರು, ತೆಲುಗುನಲ್ಲಿದ್ದರು. ಹೆಂಗೋ ಮಾಡಿ ನಾನು ಕರ್ಕೊಂಬಂದ್ಬಿಟ್ಟೆ, ಒಪ್ಪಿಸ್ಬಿಟ್ಟೆ. ಅಂಬರೀಷ ಮತ್ತು ಸುಮಲತಾ ಮೊದಲನೇ ಪಿಕ್ಚರ್ ಅದು. ನಾನು ಸಿನಿಮಾ ಮಾಡಿಸ್ಬಿಟ್ಟೆ. ಅಂಬರೀಷ್ ಹೀರೋ, ಈ ಸುಮಲತಾ ಹೀರೋಯಿನ್ನು. ಆಹುತಿ ಅಂತ ಪಿಕ್ಚರು ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಅವ್ರದ್ದು. ನೀವು ಬರ್ದಿದ್ದೀರಿ, ಬರ್ದಾಗ ನನಗೆ ನೆನಪಾಗಿದ್ದು. ಅಂಬರೀಷ ಬದುಕಿರೋವರೆಗೂ ನನಗೆ ಯಾವಾಗಲೂ ರೇಗಿಸ್ತಾ ಇದ್ದಿದ್ದೇನಪ್ಪ, ಲವ್ ಭರಣ, ನೀನು ಆಹುತಿ ಅಂತ ಸಿನಿಮಾ ತೆಗೆದು ಆ ಅಮ್ಮನ ಕರ್ಕೊಂಬಂದು ನನ್ನೇ ಆಹುತಿ ಕೊಟ್ಬಿಟ್ಟಲ್ಲ. ನೀವು ಬರ್ದಿದ್ರಿಂದ ನಾನು ಸುಮ್ಮನೆ ಜೊತೆ ಸೇರಿಸ್ಕೋತಾ ಇದ್ದೆ. ಯಾಕೆಂದರೆ ಪೊಲೀಸ್ ಪ್ರತಿನಿಧೀಕರಣ ನೀವು ಸ್ಕ್ರೀನ್ ಮೇಲೆ ಅವರು ಇದೆಲ್ಲ ಹೇಳಿದಿರಿ, ರಿಸರ್ಚು ಹಂಗೆ ಹೇಳಿದಿರಿ. ಬಟ್ ಪುಸ್ತಕದ ಬಗ್ಗೆ ಚರ್ಚೆ ಆಗುವಾಗ ಒಂದು ಸಮಾನ ಮನಸ್ಸು, ಅದು ಸುಮ್ಮನೆ ನೆನಪಾಯಿತು ನನಗೆ. ಸೊ ಅದಕ್ಕೆ ಇವ್ರು ಹೇಳಿರೋದು, ಸಿನಿಮಾದವರೆಲ್ಲ ಪರಿಚಯ ಇರ್ತಾರೆ ಅವ್ರಿಗೆ ಅಂತ ಹೇಳಿರೋದು ಬಹುಶಃ. ಸೊ ಹಂಗಾಗಿ ಆಮೇಲೆ ಮಕ್ಕಳು ವಿಷಯದಲ್ಲಿ ಪೊಲೀಸ್ನವರು, ಮಹಿಳೆಯರ ವಿಷಯದಲ್ಲಿ ಪೊಲೀಸ್ನವರು, ನ್ಯಾಯಾಂಗದ ವಿಷಯದಲ್ಲಿ ಪೊಲೀಸ್ನವರು, ಸಾಮಾಜಿಕವಾಗಿ ಪೊಲೀಸ್ನವರು, ಎಲ್ಲ ವಿಚಾರಗಳು ಕೂಡ ಈ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಚರ್ಚೆ ಆಗಿದೆ. ಮತ್ತು ಸ್ಯಾಂಡಲ್ವುಡ್ನ ಮೇಲೆ ಒಂದು ಈ ಹಾಲಿವುಡ್ನ ಪ್ರಭಾವನೂ ಕೂಡ ಇವರು ಇದರಲ್ಲಿ ಬರ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಒಂದು ಸಾಮಾಜಿಕವಾದಂಥ ಒಂದು ಎಚ್ಚರ. ನಾನು ಇದು ಬಂಗಾರದ ಮನುಷ್ಯ ಸಿನಿಮಾ ನೀವು ನೆನಪಿಸ್ಕೊಳ್ಳೇಬೇಕು. ಯಾಕೆಂದರೆ ರಾಜ್ಕುಮಾರ್ ಚಾಮರಾಜನಗರ ಜಿಲ್ಲೆಯವರು. ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ಮೇಲೆ ಎಷ್ಟೋ ಜನ ವಿದ್ಯಾವಂತರು, ಇಂಜಿನಿಯರ್ಗಳಾಗಿದ್ದವರು, ಡಾಕ್ಟ್ರುಗಳಾಗಿದ್ದವರು, ಬೇರೆ ಬೇರೆ ಕೆಲಸದಲ್ಲಿದ್ದವರು ಅವ್ರ ಊರಿಗೆ ಹೋಗಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಸಿದ್ಧಲಿಂಗ ಹೇಳಿದ್ರಿದ್ದು ನನಗೆ. ಈ ಟಿ ವಿನಲ್ಲಿದ್ದೆ ನಾನಾಗ 2000 ಈ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಗೌರಿ ಲಂಕೇಶ್ ಕೆಲಸ ಮಾಡ್ತಾಯಿದ್ವಿ, ಇಂಟ್ರ್ಯೂ ಮಾಡೋ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸಿದ್ಧಲಿಂಗದಿಂದ ಇಂಟ್ರ್ಯೂನಲ್ಲಿ ಅವ್ರು ಹೇಳಿದ್ರು, ಹಿಂಗಿಂಗೆ ಗುಬ್ಬಿಯವರೇ ಆ ಥರ ಆ ಕಾಲದಲ್ಲಿ ಅದಾಯಿತು ಅಂತೇಳಿ. ಹಾಗೆ ಇವರು ಒಂದು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯ ಇದೆಲ್ಲವನ್ನೂ ಕೂಡ ಇಟ್ಕೊಂಡು ತುಂಬ ಒಳ್ಳೆಯ ಒಂದು ರಿಸರ್ಚನ್ನು, ಮತ್ತು ಸಿನಿಮಾ ಮತ್ತು ರಾಜಕಾರಣ ವೆರಿ ಇಂಪಾರ್ಟೆಂಟ್. ರಾಜಕಾರಣ ಬಿಟ್ಟು ಸಿನಿಮಾ ಇಲ್ಲ, ಸಿನಿಮಾ ಬಿಟ್ಟು ರಾಜಕಾರಣ ಇಲ್ಲ. ನೀವು ಅಬ್ಸರ್ವ್ ಮಾಡಿ, ಇಡೀ ಒಂದು ತಮಿಳ್ನಾಡು ಅಂತ ಒಂದು ರಾಜ್ಯನ ಒಂದು ಸಿನಿಮಾ ದಶಕಗಳ ಕಾಲ ಆಳ್ತದೆ. ಇವರೇ ಆಳ್ತದೆ. ಒಬ್ಬ ರೈಟ್ರು ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಕರುಣಾನಿಧಿ. ಒಬ್ಬರು ಆ್ಯಕ್ಟ್ರು ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಜಯಲಲಿತಾ. ಒಂದು ಇವತ್ತಿಗೂ ಕೂಡ ಅಲ್ಲಿ ಸಿನಿಮಾ ಮೇನಿಯಾನೆ. ನಾಳೆ ಬೆಳಿಗ್ಗೆ ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ಚುನಾವಣೆಗೆ. ಅಷ್ಟು ಪ್ರಬಲವಾದಂಥ ಮಾಧ್ಯಮ ಸಿನಿಮಾ. ಆ ಸಿನಿಮಾನ ಇಟ್ಕೊಂಡು ಪುಸ್ತಕ ಬರೆಯೋದು, ಈ ಚಿತ್ರಚರಿತ್ರೆ ಅಂತ ವಿಜಯ ಮೇಡಮು ಬರೆದ್ರು, ವಿಜಯಮ್ಮನೂ ಬರೆದಿದ್ರು. ಬಟ್ ಇವರು ಪೊಲೀಸ್ ಅಧಿಕಾರಿಯಾಗಿ ಇನ್ನೆಲ್ಲೋ ತಪ್ತಾರೇನೋ, ಹಾದಿ ತಪ್ತಾರೇನೋ ಅಂತ ಅಂದ್ಕೊಂಡೆ. ಎಲ್ಲೂ ತಪ್ಪಲಿಲ್ಲ. ಎಲ್ಲವನ್ನೂ ಕೂಡ ಅತ್ಯಂತ ಸಾಂಗೋಪಾಂಗವಾಗಿ, ಎಲ್ಲಿಯೂ ಕೂಡ ಯಾವುದನ್ನು ವೈಭವೀಕರಿಸುತ್ತೆ ಒಂದು ಪುಸ್ತಕಕ್ಕೆ ನ್ಯಾಯ ಒದಗಿಸುವ ರೀತಿಯಲ್ಲಿ ಈ ಪುಸ್ತಕನ ಬಿ ಟಿ ಕವಿತಾ ಅವರು ತಂದಿದ್ದಾರೆ. ಆಮೇಲೆ ಅದರ ಉದ್ಘಾಟನೆನೂ ನೋಡಿ, ಕ್ಯಾಮ್ರಾ, ಈಗೆಲ್ಲ ಕ್ಯಾಮ್ರಾ ಚೇಂಜ್ ಆಗ್ಬಿಟ್ಟಿದೆ. ಕ್ಯಾಮ್ರಾ ಮಾಡೆಲ್ ಥರ ಎಲ್ಲ ಚೇಂಜ್ ಆಗ್ಬಿಟ್ಟಿವೆ ಈಗೆಲ್ಲ. ಈಗ ಒಂದು ಹಳೇ ಮಾದರಿಯ ಕ್ಯಾಮ್ರಾ ಥರ ಮಾಡಿ, ಆ ಕ್ರಿಯೇಟಿವಿಟಿ ಅದು. ಆ ಕ್ರಿಯೇಟಿವಿಟಿ ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲ ಇದು ಕ್ಯಾಮ್ರಾಗಳನ್ನ ಎಲ್ಲರೂ ತಗೋತಿರ್ಲಿಲ್ಲ. 2-3 ಜನ ಮಾತ್ರ ಇಟ್ಕೊಂಡಿದ್ದರು, ಬಾಡಿಗೆ ಕೊಡೋರು. ಕ್ಯಾಮ್ರಾ ಅಸ್ಟೆಂಟ್ಗಳು 4 ಜನ ಬರೋರು. ಅವ್ರಿಗೆ ಬಾಟಾ ಕೊಟ್ಟೆ ಸುಸ್ತಾಗ್ಬಿಡೋರು ಪ್ರೊಡ್ಯೂಸರ್ಗಳು. ಬಾಟಾ ಕೊಡೋಕ್ಕಾಯ್ತಿರ್ಲಿಲ್ಲ, ಕ್ಯಾಮ್ರಾ ಬಾಡಿಗೆ ಕೊಡ್ಬೋದಾಯಿತು. ಅದರಲ್ಲೂ ಕೂಡ ಯಾರಿಗೆ ಬಾಡಿಗೆ ಕೊಟ್ಟರು ಕ್ಯಾಮ್ರಾನ, ರವಿಚಂದ್ರನ್ನು ಕೊಡ್ತಿರ್ಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹಿಂದೆ ಮುಂದೆ 3 ಸಲ ನೋಡೋರು. ಯಾಕೆಂದರೆ ಹಗ್ಗಕ್ಕೆ ಕಟ್ಟಿ ಅಲ್ಲಿಂದ ಝೊಯ್ ಅಂತ ಕೆಳಗಿಳಿಸ್ಬಿಡ್ತಿದ್ದಂತೆ. ಯಾವ್ದನ್ನ? ಕ್ಯಾಮ್ರಾನ. ಮೊನ್ನೆ ರವಿಚಂದ್ರನ್ನು ನಾವು ಅವರೆಲ್ಲ, ನಮ್ಮ ಹಂಸಲೇಖ ಅವ್ರದ್ದು ಯಾವುದೊಂದು ಸಿನಿಮಾ ಮೊನ್ನೆ ಓಕೆ ಅಂತ ಪ್ರಾರಂಭ ಆಯ್ತು, ಅಲ್ಲಿ ಇದ್ವಿ ಜೊತೆಯಲ್ಲಿ. ಅಂದರೆ ಆ ಹಳೆಯ ಕ್ರಿಯೇಟಿವಿಟಿ ಇಟ್ಕೊಂಡು, ಆ ಕ್ಯಾಮ್ರಾ ಇಟ್ಕೊಂಡು, ಅದರಿಂದ ಈ ಪುಸ್ತಕನ ಬಿಡುಗಡೆ ಮಾಡಿಸಿ, ಚಲನಚಿತ್ರದಲ್ಲಿ ಪೊಲೀಸ್ ಪ್ರತಿನಿಧೀಕರಣ ಅನ್ನುವಂಥ ಟೈಟಲ್ ಇಟ್ಕೊಂಡು ತಾನು ಮಾಡೋ ಕೆಲಸಕ್ಕೆ, ತನ್ನ ವೃತ್ತಿಗೆ, ತನ್ನ ಪ್ರವೃತ್ತಿಗೆ ಒಂದು ನ್ಯಾಯ ಒದಗಿಸಿ, ಪರಮ ಪೂಜ್ಯರ ಕೈನಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿಸಿ, ನಿಮ್ಮನ್ನೆಲ್ಲ ಸಾಕ್ಷೀಕರಿಸಿ, ನಿಮ್ಮನ್ನು ಇಲ್ಲಿ ಕೂರಿಸ್ಕೊಂಡು ಕಾಫಿ ಕೊಟ್ರ
ಕೊಟ್ರ ಅಲ್ಲ, ಆ ನಂತರದಲ್ಲಾದರೂ ನಾವು ನೀವೆಲ್ಲ ಒಂದು ಕಡೆಗೆ ಸೇರೋಣ ಅಂತೇಳಿ. ಯಾಕಂದರೆ ಇದೆಲ್ಲ ಹಿಂಗೇನೆ ಪ್ರೀತಿಗೆ ಸೇರೋದು ಇವೆಲ್ಲ. ಒಂದು ಪುಸ್ತಕ ಬಿಡುಗಡೆ ಅಂದರೆ ಮನೆ ಕಾರ್ಯಕ್ರಮ ಇದ್ದಂಗೆ. ಈ ಥರ ಒಂದು ಮನೆಯ ಕಾರ್ಯಕ್ರಮದ ವಾತಾವರಣವನ್ನು ಸೃಷ್ಟಿಸಿ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಿದ್ದಾರೆ ಡಾಕ್ಟರ್ ಬಿ ಟಿ ಕವಿತಾ ಅವರು. ಶ್ರೀಮತಿ ಅಂದ್ಬಿಡ್ತಿದ್ದೆ ಈಗ ನಾನು. ಡಾಕ್ಟರ್ ಬಿ ಟಿ ಕವಿತಾ ಅವರು, ಅವರ ನಾಗಶಯನ ಅವರು ಅವರಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವುದಾದ್ರು ಸಿನಿಮಾ ಮಾಡಿದ್ರೆ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ಚರ್ಚೆ ಮಾಡೋದಕ್ಕೆ, ಈ ನಮ್ಮ ಲೋಲಾಕ್ಷಿಯವರು ಈ ಥರದ ಹೊಸ ಹೊಸ ವಿಚಾರಗಳನ್ನ ಇಟ್ಕೊಂಡು ಮಾಡಿಸ್ಲಿ, ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಚುಟುಕು ಭಾರ್ಗವ ಅಂತಲೇ ಹೆಸರಾದಂಥವರು ನಮ್ಮ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು. ಬಿಟ್ಟರೆ ಒಂದೊಂದು ಪೇಜ್ನೂ ಕೂಡ ಹೇಳಿ ನಮಗೆ ಉತ್ತರ ಕೊಡ್ತಾ ಇದ್ರೇನೋ ಪುಸ್ತಕ ಹೇಗಿದೆ ಅಂತ. ಅಂದರೆ ನಮ್ಮೆಲ್ಲರಲ್ಲೂ ಕೂಡ ಒಂದು ಕುತೂಹಲಕಾರಿಯನ್ನು ವಿಷಯವನ್ನು ನಮ್ಮ ಮುಂದೆ ಇಟ್ಟರು. ನಾವು ಕೂಡ ಪುಸ್ತಕವನ್ನು ಓದಬೇಕು ಅನ್ನುವಂತಹ ಮನೋಭಾವವನ್ನು ತಮ್ಮ ಮಾತುಗಳ ಮೂಲಕ ನಮ್ಮೆಲ್ಲರ ಮನಸ್ಥಿತಿಗೆ ತಂದಿಟ್ಟಂತಹ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.